ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಸ್ಮರಿಸಿ, ಮಹಾಮಾನವತವಾದಿ ವಿಶ್ವಗುರು, ಸಾಂಸ್ಕೃತಿಕ ನಾಯಕ, ಈ ಕನ್ನಡ ನಾಡಿಗೆ ಜ್ಞಾನ, ಆಚಾರ, ವಿಚಾರ, ದಾಸೋಹದ ಪರಂಪರೆಯನ್ನು ನೀಡಿರುವಂಥ ಶ್ರೇಷ್ಠ ಮಹಾಯೋಗಿ, ಈ ನೆಲವನ್ನು ಪಾವನಗೊಳಿಸಿರುವಂಥ ಪಾವನಾಮೂರ್ತಿ ಅಪ್ಪ ಬಸವಣ್ಣನನ್ನು ಸ್ಮರಣೆ ಮಾಡಿ, ಕಲ್ಲು ಕಂಟೆ ದೇವರೆಂದು ಪೂಜಿಸುವ ಭಕ್ತರಿಗೆ ಮಾತನಾಡುವ ದೇವರನ್ನು ಸೃಷ್ಟಿ ಮಾಡಿ ನೀಡಿರುವಂಥ ಹಾನ್ಗಲ್ಲದ ಗುರುಕುಮಾರ ಶಿವಯೋಗಿಯನ್ನು ಸ್ಮರಣೆ ಮಾಡಿ, ಬಸವನ ಬಾಗೇವಾಡಿ ಪಟ್ಟಣದ ಧಾರ್ಮಿಕ ಕೇಂದ್ರ, ನಿಮ್ಮೆಲ್ಲರನ್ನ ಸನ್ಮಾರ್ಗದತ್ತ ಕರ್ಕೊಂಡು ಹೋಗಬೇಕನ್ನುವುದಕ್ಕಾಗಿ ನಮ್ಮ ಧರ್ಮದ ಅಷ್ಟಾವರಣ ಶಟಸ್ಥಲಗಳನ್ನು, ಪಂಚ ಆಚಾರಗಳನ್ನು ಕಲಿಸುವುದರೊಂದಿಗೆ ನಿಮ್ಮನ್ನು ಭಗವಂತನತ್ತ ಕರ್ಕೊಂಡು ಹೋಗ್ತಾ ಇರುವಂಥ ಮಠ ಅಂದರೆ ಅದು ವಿರಕ್ತ ಮಠ. ಭವ್ಯ ಪರಂಪರೆಯ ಪುಣ್ಯದ ಆಲಯ ಭಾರತದ ಎಲ್ಲ ತತ್ವಗಳನ್ನು ಜನರಿಗೆ ಬಿತ್ತರಿಸ್ತಾ ನೊಂದು ಬಂದಿರುವಂಥ ಭಕ್ತರ ಬಾಳಿಗೆ ನಂದಾದೀಪವಾಗಿರುವಂಥ ವಿರಕ್ತ ಮಠದ ಮೂಲ ಪುರುಷರಾಗಿರುವಂಥ ಶಿವಲಿಂಗೇಶ್ವರರ ಕರ್ತೃಗದ್ದುಗೆಗೆ ಹಣೆಮಣಿದು ಶ್ರೀಮಠದ ಎಲ್ಲ ಗುರು ಪರಂಪರೆಯನ್ನು ಸ್ಮರಣೆ ಮಾಡಿ, ಸದ್ಯದ ಪೀಠಾಧಿಪತಿಗಳು ಸಂಸ್ಕಾರ ಶಿಬಿರಗಳನ್ನು, ಉಚಿತವಾಗಿರುವಂಥ ಆರೋಗ್ಯದ ತಪಾಸಣೆಯನ್ನು, ರುದ್ರಾಕ್ಷಿ ವಿಭೂತಿಯ ಮಹತ್ವವನ್ನು ಬೋಧಿಸುವುದರೊಂದಿಗೆ ನಿಮ್ಮೆಲ್ಲರಿಗೂ ಒಳಿತನ್ನು ಬಯಸ್ತಾ ಇರುವಂಥ ಪರಮಪೂಜ್ಯರು, ಬಸವೇಶ್ವರರ ಜಯಂತಿಯ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ವಚನ ದರ್ಶನ ಪ್ರವಚನದ ಕೇಂದ್ರ ಬಿಂದುಗಳು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುವರ್ಯರಾಗಿರುವಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ, ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುದೇನವನ್ನು ಬಡಿಸ್ತಾ ಇರುವಂಥ ಸಂಗಮೇಶ್ ಹೋಗಾರವರೇ, ಪಂಚಾಕ್ಷರಿ ಹೋಗಾರವರೇ, ಈ ಸಾರವನ್ನು, ಪ್ರವಚನದ ಸಾರವನ್ನು ನಾಡಿಗೆ ಮುಟ್ಟಿಸ್ತಾ ಇರುವಂಥ ಶರಣು ಬಸ್ತಾಳವರೇ, ನಿರೂಪಕರೇ, ಈ ಪ್ರವಚನವನ್ನು ಆಲಿಸಿ ನಾವೆಲ್ಲರೂ ಪಾವನರಾಗಬೇಕನ್ನುವಂಥ ಹಂಬಲವನ್ನು ಇಟ್ಕೊಂಡು ಬಂದಿರುವಂಥ ಬಾಗೇವಾಡಿ ಪಟ್ಟಣದ ಸಮಸ್ತ ಸದ್ಭಕ್ತರೇ, ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಂಗದಲ್ಲಿರುವಂಥ ಚಿಜ್ಯೋತಿಗೆ ಶರಣು ಶರಣಾರ್ಥಿ. ನಾವು ಎಲ್ಲ ಸಂಸ್ಕಾರವನ್ನು ಕಲಿಬೇಕಾದ್ರೆ ನಮ್ಮ ಮನೆಯೊಳಗ ಹಿರಿಯರು ಮಾರ್ಗದರ್ಶನ ಮಾಡಲೇಬೇಕು. ಇವತ್ತು
ಈಗ ತಾನೇ ನಮಗೆ ಶಿಕ್ಷಕರು ಒಂದು ವಿಚಾರವನ್ನು ವ್ಯಕ್ತಪಡಿಸಿದರು. ಜಮ್ಮು ಕಾಶ್ಮೀರದಲ್ಲಿ ಸುಮಾರು 20ರಿಂದ 26 ಜನಗಳ ಮರಣವನ್ನು ಹೊಂದಿದ್ದಾರೆ ಅಂತ ತಿಳ್ಕೊಂಡು ನಮ್ಮ ಕನ್ನಡ ನಾಡಿನವರು ಮನಸ್ಸಿನೊಳಗ ಒಬ್ಬ ವ್ಯಕ್ತಿಯನ್ನು ಕೊಲ್ಲಬೇಕು ಅನ್ನುವಂಥ ಭಾವ ಮೂಡಬೇಕಂದ್ರೆ ಅವನಿಗೆ ಸಂಸ್ಕಾರದ ಕೊರತೆ ಇರುತ್ತದೆ. ಅನುಭಾವಿಗಳ ಸಂಘದಿಂದ ದೂರ ಇರುತ್ತಾನೆ. ಮಹಾತ್ಮರ ಸಂಘದಿಂದ ಅವನು ದೂರ ಇರುವುದಕ್ಕಾಗಿ ಅವನಲ್ಲಿ ಕ್ರೂರತ್ವ ಅನ್ನೋದು ಪ್ರಾಪ್ತವಾಗ್ತದೆ. ಹಾಗಾಗಿ 20ರಿಂದ 26 ಜನ ಏನು ಮರಣವನ್ನು ಹೊಂದಿದ್ದಾರೆ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಯಾವ ವ್ಯಕ್ತಿ ಮಹಾತ್ಮರ ಸಂಘದಿಂದ ದೂರ ಉಳಿತಾನೆ ಅವನ ಮನಸ್ಸಿನೊಳಗ ಕೆಟ್ಟದಾಗಿರುವಂಥ ಭಾವನೆಗಳು ಬರುತ್ತವೆ. ನಮ್ಮ ಹೊಟ್ಟೆಗೆ ಎಷ್ಟು ಮುಖ್ಯವಾಗಿ ರೊಟ್ಟಿ ಬೇಕೋ, ಹೊಟ್ಟೆಗೆ ರೊಟ್ಟಿ ಎಷ್ಟು ಅವಶ್ಯ, ಮೈಗೆ ಬಟ್ಟೆ ಎಷ್ಟು ಅವಶ್ಯ, ಹಾಗೆ ನಮ್ಮ ತಲೆಗೆ ಆಧ್ಯಾತ್ಮ ಅನುಭವಗಳು ಸಹಿತ ಅಷ್ಟೇ ಅವಶ್ಯವಾಗಿ ಬೇಕು. ಹೊಟ್ಟೆಗೆ ಏನು ಬೇಕಾದರೂ ಹಾಕಬಹುದು, ನಾವು ಆರಿದ್ದನ್ನು ತಿನ್ನಬಹುದು, ಒಂದು ವೇಳೆ ಬಿಸಿದನ್ನು ತಿನ್ನಬಹುದು. ಆರಿದ್ದೂ ಇಲ್ಲ, ಬಿಸಿದೂ ಇಲ್ಲ, ಹಸಿವು ಆಗಿತ್ತು ಅಂದ್ರೆ ಹಳಸಿದ್ದನ್ನು ತಿಂದಾದ್ರೂ ಜೀವನ ಮಾಡಬಹುದು. ಹೊಟ್ಟೆಗೆ ಏನು ಹಾಕಿದ್ರೂ ನಡೀತದೆ. ಆದರೆ ಹೊಟ್ಟೆಗೆ ಏನು ಹಾಕಿದ್ರೂ ನಡೀತೈತೆ ಅಂತ ತಿಳ್ಕೊಂಡು ನೆತ್ತಿಗೆ ಅಥವಾ ತಲೆಗೆ ಏನಾದರೂ ಹಾಕಿದ್ರೆ ಅಲ್ಲಿ ಅವಘಡಗಳು ನಡೀತಾವ, ಅಲ್ಲಿ ಅನಾಹುತಗಳು ನಡೀತಾವ, ಅಲ್ಲಿ ಅಹಿತಕರವಾದ ಘಟನೆಗಳು ಸಂಭವಿಸ್ತವೆ. ಅಂತ ಅಹಿತಕರವಾದ ಘಟನೆಗಳು ದೂರ ಆಗಬೇಕು ಅಂದ್ರೆ, ಅಂತ ಅವಘಡಗಳು ನಡೀಬಾರ್ದು ಅಂದ್ರೆ ಈ ತಲೆಗೆ ಏನಾಗಬೇಕಂದ್ರೆ, ಏನು ಹಾಕಬೇಕಂದ್ರೆ ಯೋಗ್ಯವಾದ ಅನುಭವದ ನುಡಿಗಳನ್ನು ಹಾಕಬೇಕಂತ. ಯೋಗ್ಯವಾದ ಮಹಾತ್ಮರ ನುಡಿಮುತ್ತುಗಳನ್ನು ಈ ತಲೆಯೊಳಗೆ ಹಾಕಿದರೆ ಮಾತ್ರ ಯಾವ ಅವಘಡಗಳು ಅಹಿತಕರವಾದ ಘಟನೆಗಳು ಸಂಭವಿಸಲಿಕ್ಕೆ ಸಾಧ್ಯ ಇಲ್ಲ. ಕಾಶ್ಮೀರದೊಳಗೆ ಎಲ್ಲರೂ ಸಹಿತ ಪ್ರಾಣವನ್ನು ಕಳ್ಕೊಂಡ್ರು ಅಂದ್ರೆ ಅವರು ಏನು ಗುಂಡಿಕ್ಕಿ ಏನು ಹೋಗಿದ್ದಾರೆ, ಗುಂಡನ್ನು ಹಾರಿಸಿರುವಂಥ ವ್ಯಕ್ತಿಗಳಲ್ಲಿ ಏನಿತ್ತು ಮನೋಭಾವ ಅಂದ್ರೆ ತಲೆಯೊಳಗೆ ಅನುಭವದ ನುಡಿಗಳನ್ನು ಹಾಕಲಿಲ್ಲ. ಯೋಗ್ಯವಾದ ಮಹಾತ್ಮರ ವಿಚಾರಧಾರೆಗಳನ್ನು ತಲೆಯೊಳಗೆ ಹಾಕಲಿಲ್ಲ. ಹಾಗಾಗಿ ಅಲ್ಲಿ ಅಹಿತಕರವಾದ ಘಟನೆಗಳು ನಡೀಲಿಕ್ಕೆ ಸಾಧ್ಯವಾಗ್ತದೆ. ಅಂತ ಅನುಭವದ ನುಡಿಗಳು ಎಲ್ಲಿ ದೊರೀತಾವಂದ್ರ, ಯೋಗ್ಯವಾದ ಮಾತುಗಳು ಎಲ್ಲಿ ಸಿಗ್ತಾವಂದ್ರ, ಇಲ್ಲೇನು ವಿರಕ್ತ ಮಠದೊಳಗ 11 ದಿನಗಳ ಪರ್ಯಂತರ ಪ್ರವಚನವನ್ನು ನೆರವೇರಿಸ್ಯಾರಲ್ಲ, ಪರಮ ಪೂಜ್ಯರು ಎಲ್ಲಿ ಆಶೀರ್ವಚನವನ್ನು ದಯಪಾಲಿಸ್ತಾರಲ್ಲ, ಎಲ್ಲಿ ಅನುಭಾವಿಗಳ ಚಿಂತನೆ ನಡೀತದ ಅಂತಲ್ಲಿ ಹೋದ್ರೆ ಮಾತ್ರ ಯೋಗ್ಯವಾದ ಅನುಭವದ ಮಾತುಗಳು ನಮಗೆ ಸಿಕ್ತು ಅಂದ್ರೆ ಅವಾಗ ನಮ್ಮ ತಲೆ ಚಲೋ ಇರ್ತದ. ಅದಕ್ಕೆ ಸತ್ಪುರುಷರ ಸಂಘದಲ್ಲಿ, ಯೋಗಿಗಳ ಸಂಘದಲ್ಲಿ, ತ್ಯಾಗಿಗಳ ಸಂಘದಲ್ಲಿ, ಮಹಾನುಭಾವರ ಸಂಘದಲ್ಲಿ ಮಾತ್ರ ಅನುಭವದ ನುಡಿಗಳು ದೊರೀತಾವೆ. ಹಾಗಾಗಿ ಅನುಭವದ ನುಡಿಗಳನ್ನು ಈ ತಲೆಗೆ ಹಾಕ್ಬೇಕಂತ. ಈ ತಲೆಯೊಳಗೆ ಏನು ಹಾಕ್ಬೇಕಂದ್ರ ಮಹಾತ್ಮರ ನುಡಿಮುತ್ತುಗಳನ್ನು ಹಾಕಿದಾಗ ಮಾತ್ರ ಈ ತಲೆ ಏನಾಗ್ತದೆ ಅಂದ್ರೆ ಬಹಳ ಚುರುಕಾಗ್ತದೆ. ಈ ತಲೆಯೊಳಗೆ ಕ್ರೂರತ್ವ ಬರೋದಿಲ್ಲ. ಅನುಭವದ ನುಡಿಗಳನ್ನು ಆಲಿಸಿದಾಗ ಈ ತಲೆಯೊಳಗೆ ಮತ್ತೊಂದು ವಿಚಾರ ಬರೋದಿಲ್ಲ. ಸದಾಕಾಲ ಭಗವಂತನ ಕುರಿತು ಚಿಂತನೆ ಮಾಡುವ ಭಾವನೆ ಬರ್ತದ. ಯಾರು ಬಡವರು ಇರ್ತಾರ, ಯಾರು ನಿರ್ಗತಿಕರಿರ್ತಾರ ಅಂಥವರಿಗೆ ಸಹಾಯ ಮಾಡುವುದು, ಯಾರು
ಊಟವನ್ನು ಬಿಟ್ಟು ಅವರಿಗೆ ಆಹಾರ ಇರೋದಿಲ್ಲ ಅಂಥವರಿಗೆ ದಾಸೋಹವನ್ನು ನೀಡುವಂಥ ಮನೋಭಾವ ಈ ತಲೆಯೊಳಗೆ ಬರುತ್ತದೆ. ಅದಕ್ಕೆ ನಾವು ಈ ತಲೆಗೆ ಏನು ಹಾಕಬೇಕಂದ್ರೆ ಒಳ್ಳೆಯ ವಿಚಾರಗಳು, ಅಂಥ ವಿಚಾರಗಳು ದೊರೆಯಬೇಕಾದ್ರೆ ಸಂಘದಲ್ಲಿ ಅನ್ನುವಂಥದ್ದನ್ನು ಎಲ್ಲ ದಾರ್ಶನಿಕರ ಅಭಿಪ್ರಾಯ, ಎಲ್ಲ ಶರಣರ ಸಿದ್ಧಾಂತ. ಅದಕ್ಕೆ ನಾವು ಒಳ್ಳೆಯವರ ಸಂಘವನ್ನು ಮಾಡ್ತಾ ಮಾಡ್ತಾ ಹೋಗಬೇಕು. ಕೆಟ್ಟವರ ಸಂಘ ಮಾಡಿದ್ರೆ ನಮ್ಮ ಹತ್ರ ಏನಿರ್ತೈತಿ ಅದನ್ನೂ ನಾವು ಕಳ್ಕೊಂಡು ಬಿಡ್ತೇವೆ. ಏನು ನಮ್ಮ ಹತ್ರ ದೊರೀತದ ಅದು ಸಹಿತ ನಶ್ವರವಾಗಬೇಕು, ಅದು ಸಹಿತ ಇಲ್ದಂಗೆ ಆಗ್ಬೇಕಂದ್ರೆ ನಾವು ಕೆಟ್ಟವರ ಸಂಘಕ್ಕೆ ನಾವು ಹೋಗಬೇಕು. ಅದಕ್ಕೆ ಕೆಟ್ಟವರ ಸಂಘವನ್ನು ನಾವು ಮಾಡಬಾರ್ದಂತೆ. ಜೈಸಾ ಸಂಘ ವೈಸಾ ರಂಗ್. ಯಾವ ಸಂಘವನ್ನು ಮಾಡ್ತೇವೆ, ಯಾರ ಹತ್ರ ನಾವು ಹೋಗ್ತೇವೆ, ಅದರಂತೆ ರೂಪವನ್ನು ನಾವು ತಾಳ್ತೇವೆ. ನಮ್ಮ ರೂಪ ಚಲೋ ಇರ್ತದಂದ್ರೂ ಸಹಿತ, ನಮ್ಮ ಗುಣ ಚಲೋ ಇರ್ತೈತೆ ಅಂದ್ರೂ ಸಹಿತ, ಕೆಟ್ಟವನ ಸಂಘವನ್ನು ನಾವು ಮಾಡಿದ್ವಿ ಅಂದರೆ ನಮ್ಮಲ್ಲಿಯೂ ಸಹಿತ ಕೆಟ್ಟ ಭಾವನೆಗಳು ಸೃಷ್ಟಿ ಆಗ್ತಾವ. ಆಗುವುದಿಲ್ಲ ಅಂತಲ್ಲ. ಈ ಮನಸ್ಸಿನ ಭಾವನೆ ಹಾಗೆ, ಮನಸ್ಸು ಹಾಗೆ. ಕೆಟ್ಟದ್ದಕ್ಕೆ ಬಹಳ ಬೇಗ ಸೋತು ಹೋಗಿಬಿಡ್ತದೆ. ಒಳ್ಳೆಯದಂದ್ರೆ ಯಾರೂ ಅದಕ್ಕೆ ಅಪೇಕ್ಷೆ ಪಡೋದಿಲ್ಲ. ನೀವು ಜಾತ್ರೆಗೆ ಹೋಗಿರ್ತೀರಲ್ಲ, ದೊಡ್ಡ ದೊಡ್ಡ ಜಾತ್ರೆಗೆ ಹೋದಾಗ ಒಂದು ಕಡೆ ಈ ಶರೀರಕ್ಕೆ ಚಲೋ ಆಹಾರವನ್ನು ಕೊಡುವುದಕ್ಕಾಗಿ, ಈ ಶರೀರ ಆರೋಗ್ಯವಾಗಿರಲಿ ಅಂತ ಒಂದು ಕಡೆ ಹಣ್ಣಿನ ಅಂಗಡಿಗಳು ಇರ್ತಾವಲ್ಲ. ಮತ್ತೊಂದು ಅದೇ ದಾರಿಯೊಳಗ ಮತ್ತೊಂದು ಸೈಡ್, ಮತ್ತೊಂದು ಬಾಜು ಬಜ್ಜಿ ಅಂಗಡಿ ಇರ್ತಾವಲ್ಲ. ಈ ಶರೀರ, ಈ ಮನಸ್ಸು ವಿಚಾರ ಮಾಡ್ತದೆ, ಶರೀರಕ್ಕೆ ಯೋಗ್ಯವಾಗಿರುವಂಥ ಹಣ್ಣನ್ನು ಸ್ವೀಕಾರ ಮಾಡಿ ಶರೀರವನ್ನು ಸದೃಢವಾದ ಕಾಯವನ್ನಾಗಿ ಮಾಡಿಕೊಳ್ಬೇಕು ಅನ್ನುವಂಥ ಹಣ್ಣುಗಳನ್ನು ಒಂದು ಕಡೆ ಇಟ್ಟರೂ ಸಹಿತ, ಆರೋಗ್ಯಕರವಾಗಿರುವಂಥ ಹಣ್ಣುಗಳನ್ನು ಒಂದು ಕಡೆ ಇಟ್ಟರೂ ಸಹಿತ, ಈ ಮನಸ್ಸು ಎಳೆಯೋದು ಎಲ್ಲಿಗೆ ಅಂದ್ರೆ ಘಮಘಮಿಸುವಂಥ ಬಜಿ ಕಡೆ ಮನಸ್ಸು ಹೋಗೈತೆ ಹೊರತಾಗಿ ಹಣ್ಣಿನ ಕಡೆ ಮನಸ್ಸು ಹೋಗೋದಿಲ್ಲ. ಯಾಕದು ಎಷ್ಟು ದಿನದ ಎಣ್ಣೆ ಇರ್ತದೋ ಗೊತ್ತಿಲ್ಲ, ಎಷ್ಟು ದಿನದ ಹಿಟ್ಟು ಕಲಸಿರ್ತಾನೋ ಗೊತ್ತಿಲ್ಲ, ಎಷ್ಟು ಸಲ ಕಾಸಿ ಬಜಿ ಬಿಟ್ಟು ಆ ಬಜಿ ತೆಗೆದು ಮತ್ತೆ ನೀವು ಬಂದಾಗ ಅದೇ ಬಜಿನ ಮತ್ತೆ ತಿರುಗಿ ಕರೆದು ಇವು ಬಿಸಿ ಬಜಿ ಅಂತ ಕೊಟ್ಟರು ಸಹಿತ ಆ ಬಜಿಯನ್ನು ತಿಂದು ಬಂದು ಹೊಟ್ಟೆ ಕೆಡಿಸ್ಕೊಂಡು ಮನೆಯೊಳಗೆ ಮಕ್ಕೋತಿವೆ ಹೊರತಾಗಿ ಆರೋಗ್ಯಕರವಾಗಿರುವಂಥ ಹಣ್ಣಿನ ಕಡೆ ನಮ್ಮ ಮನಸ್ಸುಗಳು ಹೋಗೋದಿಲ್ಲ. ಅದಕ್ಕೆ ನಾವು ತಿಳ್ಕೊಳ್ಬೇಕು, ಯಾರು ಈ ಸಂಘದಿಂದ ದೂರ ಉಳಿತಾರ ಆ ಅನಾರೋಗ್ಯದಿಂದ ಬಳಲುವಂಥ ಪದಾರ್ಥವಾಗಿರುವಂಥ ಬಜಿ ಕಡೆ ಹೋದಂಗೆ ನಮ್ಮ ಮನಸ್ಸಕ್ಕದ. ಯಾರು ಮಹಾತ್ಮರ ಸಂಘದೊಳಗೆ ಉಳಿತಾರ, ದೇಹವನ್ನು ಸದೃಢವಾದ ಕಾಯವನ್ನಾಗಿ ಮಾಡಿಕೊಂಡು ಆರೋಗ್ಯವಂತರಾಗಿ ಬದುಕಬೇಕನ್ನುವಂಥ ಭಾವ ಬಂದಾಗ ಮಾತ್ರ ಹಣ್ಣಿನ ಅಂಗಡಿಗೆ ಹೋಗಕ್ಕೆ ಇಚ್ಛಾ ಪಡ್ತಾರೆ. ಅದಕ್ಕೆ ಹಣ್ಣಿನ ಅಂಗಡಿಗೆ ಹೋಗಬೇಕು ಅಂದ್ರೆ ಮಹಾತ್ಮರ ಸಂಘದೊಳಗಿರಬೇಕು, ಬಜಿ ಅಂಗಡಿಗೆ ಹೋಗ್ಬೇಕಂದ್ರೆ ಮಹಾತ್ಮರ ಸಂಘದಿಂದ ದೂರ ಇರಬೇಕು. ನಾವು ತಿಳ್ಕೊಳ್ಬೇಕು ನಮ್ಮದು ಯಾವುದು ಯೋಗ್ಯವಾದದ್ದು. ಅದಕ್ಕೆ ಸಂಘ ಮಾಡಬೇಕಾದ್ರೆ ಯೋಚನೆ ಮಾಡಿ ಸಂಘ ಮಾಡ್ರಿ ಅನ್ನುವಂಥ ಸಿದ್ಧಾಂತವನ್ನು ನಾವು ತಿಳ್ಕೊಂಡು ಬಂದೀವಂದರೆ ನಾವು ಒಳ್ಳೆಯವರ ಸಂಘವನ್ನು ಮಾಡಿ ಒಳ್ಳೆಯವರಾಗಿ ಈ ಭೂಮಿಯ ಮೇಲೆ ಸದಾ ಕಾಲ ನಮ್ಮ ಹೆಸರನ್ನು ನೆನೆಸಿಕೊಳ್ಳುವಂಥ ಬದುಕನ್ನು ಸಾಗಿಸಿ ನಾವು ಈ ಇಹಲೋಕವನ್ನು ಬಿಟ್ಟು ಹೋಗಬೇಕನ್ನುವಂಥ ಸಿದ್ಧಾಂತವೇ ಕಲ್ಯಾಣದ ಶರಣರ ಸಿದ್ಧಾಂತವಾಗಿತ್ತು. ಅದಕ್ಕೆ ನೀವು ಸಹಿತ ಇನ್ನು ಮೇಲೆ ಕೆಟ್ಟವರ ಸಂಘದಿಂದ ದೂರ ಇರ್ರಿ, ಒಳ್ಳೆಯವರ ಸಂಘವನ್ನು ಮಾಡಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ. ಸಜ್ಜನವೇ ಮಜ್ಜನ ಸಜ್ಜನವೇ ಮಜ್ಜನ ಸದಾಚಾರವೇ ಧೂಪಾರತಿ ಸದಾಚಾರವೇ ಧೂಪಾರತಿ ಸಜ್ಜನವೇ ಮಜ್ಜನ ಸಜ್ಜನವೇ ಮಜ್ಜನ ಸದಾಚಾರವೇ ಧೂಪಾರತಿ ಸದಾಚಾರವೇ ಧೂಪಾರತಿ ಸಜ್ಜನವೇ ಮಜ್ಜನ ಸಜ್ಜನವೇ ಮಜ್ಜನ
ಆಗಮವೇ ಪೂಜೆಯಾಗಿ ಅಂಗವಿರಹಿತವಾದಲ್ಲಿ ಆಗಮವೇ ಪೂಜೆಯಾಗಿ ಅಂಗವಿರಹಿತವಾದಲ್ಲಿ ಉದಯಾಸ್ತಮಾನವಿಲ್ಲದ ಲಿಂಗಾರ್ಚನೆ ಉದಯಾಸ್ತಮಾನವಿಲ್ಲದ ಲಿಂಗಾರ್ಚನೆ ಮಹಾಘನ ಸೋಮೇಶ್ವರ ಮಹಾಘನ ಸೋಮೇಶ್ವರ ನಿಮ್ಮ ಶರಣರಿಗೆ ಸಜ್ಜನವೇ ಮಜ್ಜನ ಸಜ್ಜನವೇ ಮಜ್ಜನ ಸದಾಚಾರವೇ ಧೂಪಾರತಿ ಸದಾಚಾರವೇ ಧೂಪಾರತಿ ಆಗಮವೇ ಪೂಜೆಯಾಗಿ ಆಗಮವೇ ಪೂಜೆಯಾಗಿ ಅಂಗವಿರಹಿತವಾದಲ್ಲಿ ಆಗಮವೇ ಪೂಜೆಯಾಗಿ ಅಂಗವಿರಹಿತವಾದಲ್ಲಿ ಉದಯಾಸ್ತಮಾನವಿಲ್ಲದ ಲಿಂಗಾರ್ಚನೆ ಉದಯಾಸ್ತಮಾನವಿಲ್ಲದ ಲಿಂಗಾರ್ಚನೆ ಮಹಾಘನ ಸೋಮೇಶ್ವರ ಮಹಾಘನ ಸೋಮೇಶ್ವರ ನಿಮ್ಮ ಶರಣರಿಗೆ ಸಜ್ಜನವೇ ಮಜ್ಜನ ಸಜ್ಜನವೇ ಮಜ್ಜನ ಸದಾಚಾರವೇ ಧೂಪಾರತಿ ಸದಾಚಾರವೇ ಧೂಪಾರತಿ ಸದಾಚಾರವೇ ಧೂಪಾರತಿ ಭೂಮಿಯ ಮೇಲೆ ಮನುಷ್ಯ ಹುಟ್ಟಿದಾನೆ, ಪ್ರಾಣಿಗಳು ಹುಟ್ಟಿದಾವೆ, ಕ್ರಿಮಿ ಕೀಟಗಳು ಹುಟ್ಟಿದಾವೆ, ಎಲ್ಲವೂ ಹುಟ್ಟಿದಾವೆ. ಒಟ್ಟಾರೆ 84 ಲಕ್ಷ ಜೀವರಾಶಿಗಳು ಹುಟ್ಟಿದಾವೆ ಈ ಭೂಮಿ ಮೇಲೆ ಅಂತ ನಾವು ಹೇಳ್ತೇವೆ. 84 ಲಕ್ಷ ಜೀವರಾಶಿಗಳಿಗೆ ಭಗವಂತ ಜೀವವನ್ನು ಕೊಟ್ಟ. ಆದರೆ ವಿಶೇಷವಾದ ಕೊಡುಗೆಗಳನ್ನು ಭಗವಂತ ಭೂಮಿಯ ಮೇಲೆ ಮಾನವನಿಗೆ ಕೊಟ್ಟ, ಮಾನವನಿಗೆ ನೀಡಿದ. ವಿಶೇಷವಾದ ಕೊಡುಗೆಗಳಂದ್ರ ಒಂದು ನಗು, ಎರಡನೇದ್ದು ಕೈಗಳು, ಮೂರನೇದ್ದು ಪ್ರಪಂಚದಲ್ಲಿ ಯಾವುದಕ್ಕೂ ಕೊಡಲಾರದಂಥ ಒಂದು ವಿಶೇಷತೆಯಿಂದ ಕೂಡಿರುವಂಥ ಗುಣವನ್ನ, ಸ್ವಭಾವವನ್ನ, ಒಂದು ಕೊಡುಗೆಯನ್ನು ಕೊಟ್ಟ. ಅದು ಯಾವ ಕೊಡುಗೆ ಅಂದರೆ ಮಾತು. ದೇವರ ಕೊಡುಗೆ ಮನುಷ್ಯನಿಗೆ ಮೂರು: ಒಂದು ನಗು, ಎರಡನೇದ್ದು ಕೈ, ಮೂರನೇದ್ದು ಮಾತು. ಇವು ಮೂರನ್ನ ಮಾತ್ರ ಮನುಷ್ಯನಿಗೆ ಕೊಟ್ಟ ಭಗವಂತ. ಭೂಮಿಯ ಮೇಲೆ ಹುಟ್ಟಿರುವಂಥ ಯಾವ ಪ್ರಾಣಿಗಳಿಗೂ ಸಹಿತ ಕೈ ಇಲ್ಲ, ನಗುವಿಲ್ಲ, ಮಾತು ಇಲ್ಲ. ವಿಶೇಷತೆಯಿಂದ ಕೂಡಿರುವಂಥ ವ್ಯಕ್ತಿ ಅಂದ್ರೆ ಅದು ಮಾನವ. ಅಜ್ಜವರ ಕೈಗಳಿಲ್ಲ ಅಂತ ಹೇಳ್ತಿರಲ್ಲ, ಹೌದು, ಕೈಗಳು ನಮ್ಮಂತೆ ಕೈಗಳನ್ನು ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟಿಲ್ಲ ಭಗವಂತ. ಕೊಟ್ಟಿರಬಹುದು, ಆದರೆ ಪ್ರಾಣಿಗಳು ಏನ್ ಮಾಡ್ತಾವಂದ್ರೆ, ಕೆಲವಿಷ್ಟು ಪ್ರಾಣಿಗಳು ತಮ್ಮ ಕಾಲುಗಳನ್ನೇ ಕೈಗಳನ್ನಾಗಿ ಮಾಡಿಕೊಳ್ತಾವ, ಕಾಲುಗಳನ್ನೇ ಕೈಗಳನ್ನಾಗಿ ಮಾಡಿಕೊಳ್ತಾವೆ. ಈ ಅಳಿಲು ಅಂತಾರಲ್ಲ, ಅದು ತನ್ನ ಕಾಲನ್ನೇ ಕೈಯನ್ನಾಗಿ ಮಾಡ್ತದೆ. ಇನ್ನು ಮೊಲ, ಅದು ತನ್ನ ಕಾಲುಗಳನ್ನೇ ಕೈಗಳನ್ನಾಗಿ ಮಾಡಿಕೊಳ್ತದ. ಮಂಗ ತನ್ನ ಕಾಲುಗಳನ್ನೇ ಕೈಗಳನ್ನಾಗಿ ಮಾಡಿಕೊಳ್ತದೆ. ಆದರೆ ಮನುಷ್ಯನಿಗೆ ವಿಶೇಷವಾದ ವರವನ್ನ ಭಗವಂತ ನೀಡಿದ್ದು ಅಂದರೆ ಅದು ಕೈಗಳು. ಕೈಗಳನ್ನು ಕೊಟ್ಟ. ಕೈಗಳನ್ನು ಯಾವುದಕ್ಕಾಗಿ ಕೊಟ್ಟ ಭಗವಂತ? ಯಾವುದಕ್ಕಾಗಿ ಕೊಟ್ಟ?
ಕೈಗಳನ್ನು ಯಾವುದಕ್ಕಾಗಿ ಕೊಟ್ಟ ಭಗವಂತ ಅಂದರೆ ಇನ್ನೊಬ್ಬರಿಗೆ ಹೊಡೆಯುವುದಕ್ಕಾಗಿ ಅಲ್ಲ, ಇನ್ನೊಬ್ಬರಿಗೆ ಹೊಡೆಯುವುದಕ್ಕಾಗಿ ಅಲ್ಲ, ಇನ್ನೊಬ್ಬರ ಆಸ್ತಿಯನ್ನು ಕಿತ್ಕೊಳ್ಳುವುದಕ್ಕಾಗಿ ಕೈಗಳನ್ನು ಭಗವಂತ ಕೊಟ್ಟಿಲ್ಲ. ಇನ್ನೊಬ್ಬರ ತಟ್ಟೆಯಲ್ಲಿರುವಂಥ ಪ್ರಸಾದವನ್ನ ಅನ್ನವನ್ನು ಕಿತ್ತುಕೊಂಡು ತಿನ್ನುವುದಕ್ಕಾಗಿ ಕೈಗಳನ್ನು ಕೊಟ್ಟಿಲ್ಲ. ಭಗವಂತ ಯಾವುದಕ್ಕಾಗಿ ಮನುಷ್ಯನಿಗೆ ಕೈಯನ್ನು ಕೊಟ್ಟ ಅಂದರೆ ನಿನ್ನ ಕೈಯಿಂದ ದುಡಿದು ಯಾರು ಬಡವರು ಇರ್ತಾರೋ ಅವರನ್ನ ಉದ್ಧಾರ ಮಾಡುವುದಕ್ಕಾಗಿ, ಹಸಿದು ಬಂದವರಿಗೆ ಅನ್ನವನ್ನು ನೀಡುವುದಕ್ಕಾಗಿ ನಿನ್ನ ಕೈಗಳನ್ನು ಕೊಟ್ಟಾನೆ ಹೊರತಾಗಿ ಭಗವಂತ ಇನ್ನೊಬ್ಬರ ಸಂಪತ್ತನ್ನು ತಿನ್ನುವುದಕ್ಕಾಗಿ ಕೈಗಳನ್ನು ಕೊಟ್ಟಿಲ್ಲ. ಈ ಕೈಯಿಂದ ನಾವೇನು ಮಾಡಬೇಕಂದ್ರೆ ಒಳಿತಾದ ಕಾರ್ಯಗಳನ್ನು ಮಾಡಬೇಕಂತೆ. ಒಳಿತಾದ ಕಾರ್ಯಗಳು, ಒಳಿತಾದ ಕಾರ್ಯಗಳಂದ್ರೆ ಯಾವುವು? ಈ ಕೈಗಳಿಂದ ಮತ್ತೊಬ್ಬರ ಮಕ್ಕಳನ್ನು ಎತ್ತಿ ಆಡಿಸ್ಲಿಲ್ಲ ಅಂದ್ರೆ ಈ ಕೈಗೆ ಕಿಮ್ಮತ್ತಿಲ್ಲ, ಈ ಕೈಗೆ ಕಿಮ್ಮತ್ತಿಲ್ಲ. ಈ ಕೈಯಿಂದ ಎಲ್ಲಾದ್ರೂ ಧರ್ಮ ಕಾರ್ಯಗಳು ನಡೀತಾವಂದ್ರೆ, ಈ ಕೈಯಿಂದ ಒಂದಿಷ್ಟೇನಾದ್ರೂ ಸಂಪತ್ತನ್ನ ದೇಣಿಗೆಯನ್ನು ಬರೆಸಲಿಲ್ಲ ಅಂದ್ರೆ ಈ ಕೈಗೆ ಕಿಮ್ಮತ್ತಿಲ್ಲ. ಎಲ್ಲಾದ್ರೂ ಧರ್ಮ ಕಾರ್ಯಗಳು ನಡೆದಾಗ ನೀನು ಸ್ವತಃ ದುಡಿದು ತಂದಿರುವಂತ ಸಂಪತ್ತನ್ನು ದಾಸೋಹಕ್ಕೆ ಬಳಸಲಿಲ್ಲ ಅಂದ್ರೆ ಈ ಕೈಗಳಿಗೆ ಕಿಮ್ಮತ್ತಿಲ್ಲ. ಹಾಗಾಗಿ ಭಗವಂತ ಎಲ್ಲರನ್ನು ಅಪ್ಪಿಕೊಳ್ಳುವುದಕ್ಕಾಗಿ, ಎಲ್ಲರನ್ನು ಪ್ರೀತಿಸುವುದಕ್ಕಾಗಿ, ಎಲ್ಲರೂ ನನ್ನವರೇ ಅನ್ನುವಂಥ ಭಾವನೆಯಿಂದ ಬದುಕುವುದಕ್ಕಾಗಿ ಈ ಕೈಯಿಂದ ದುಡಿದು ಒಂದಿಷ್ಟು ಸಹಾಯವನ್ನ ಮಾಡು, ಸದಾಕಾಲ ಮಹಾತ್ಮರಿಗೆ ಕೈಯಿಂದ ನಮಸ್ಕಾರ ಮಾಡು, ಭಗವಂತನನ್ನು ಕುರಿತು ಧ್ಯಾನ ಮಾಡು, ಕೈ ಜೋಡಿಸಿ ಅನ್ನುವುದಕ್ಕಾಗಿ ಭಗವಂತ ನಮ್ಗಳಿಗೆ ಕೈಗಳನ್ನು ಕೊಟ್ಟ. ಅದಕ್ಕಾಗಿ ಕೈ ವಿಶೇಷತೆಯಿಂದ ಕೂಡಿರಬೇಕು. ಈ ಕೈ ಐತಲ್ಲ, ಹಸ್ತಶ್ಯ ಭೂಷಣಂ ದಾನಂ ಅಂತಾರ. ಈ ಕೈಗಳಿಗೆ ಬೆಲೆ ಯಾವಾಗ ಬರ್ತೈತಿ ಅಂದ್ರ, ಯಾವಾಗ ಬರ್ತೈತಿ ಹೇಳ್ರಿ? ಈ ಕೈಗಳಿಗೆ ಬೆಲೆ ಯಾವಾಗ ಬರ್ತೈತಿ ಅಂದ್ರೆ ಎಲ್ಲ ಅನುಭಾವಿಗಳ, ಶರಣರ, ಸತ್ಪುರುಷರ ಸಿದ್ಧಾಂತ ಒಂದೇ. ಈ ಕೈಗಳಿಗೆ ಬೆಲೆ ಯಾವಾಗ ಬರ್ತೈತಿ ಅಂದ್ರೆ ಈ ಕೈಗಳಿಗೆ 10 ಬೆರಳುಗಳಿಗೆ ಉಂಗರವನ್ನು ಹಾಕಿದಾಗ ಕೈಗೆ ಬೆಲೆ ಇಲ್ಲ, ಬೆಲೆ ಇಲ್ಲ. ಈ ಕೈಯೊಳಗೆ ಉದ್ದ ಆಗಿರುವಂತ ಉಗುರುಗಳನ್ನು ಬಿಟ್ಟು ಅದಕ್ಕೆ ನೇಲ್ ಪಾಲಿಶ್ ಹಚ್ಚಿದ್ರೆ ಅದಕ್ಕೆ ಬೆಲೆ ಬರ್ತೈತಿ ಅಂತ ಅಲ್ಲ. ಈ ಕೈಗಳಿಗೆ ನಾವು ಬಂಗಾರದ ಆಭರಣಗಳನ್ನು ಮಾಡಿ ಹಾಕಿಕೊಂಡು ಕೈಯಿಂದ ಇನ್ನೊಬ್ಬರ ಸಂಪತ್ತನ್ನು ಕಿತ್ಕೊಂಡು ಮಜಾ ಮಾಡಿದಾಗ ಮಾತ್ರ ಈ ಕೈಗಳಿಗೆ ಬೆಲೆ ಬರ್ತೈತಿ ಅಂತ ಹೇಳಲಿಲ್ಲ. ಈ ಕೈಯಿಂದ ಎಷ್ಟು ದುಡಿತಿ, ದುಡಿದದ್ದನ್ನು ದಾಸೋಹಕ್ಕೆ ಬಳಸಿದಾಗ ಮಾತ್ರ ಈ ಕೈಗೆ ಕಿಮ್ಮತ್ತು ಅನ್ನುವಂಥ ಮಾತನ್ನು ಶರಣರು ಹೇಳ್ಕೊಂತ ಬರ್ತಾರಂದ್ರ, ಈ ಭಗವಂತ ಕೈಗಳನ್ನು ಕೊಟ್ಟಿದ್ದು ಇನ್ನೊಬ್ಬರ ಹೊಟ್ಟೆನ ತುಂಬಿಸುವುದಕ್ಕಾಗಿ. ಅದಕ್ಕೆ ಕೈಗಳಿಗೆ ಆವಾಗ ಯೋಗ್ಯತೆ ಬರುತ್ತದೆ. ದುಡಿಲಿಲ್ಲ ಅಂದ್ರೆ ಎಲ್ಲಿ ಬರುತ್ತದೆ? ಈ ಕೈಗಳಿಂದ ಕೆಲಸ ಮಾಡಲಿಲ್ಲ ಅಂದ್ರೆ ಯಾರನ್ನೂ ಸಲುಹಕ್ಕಾಗೋದಿಲ್ಲ. ಎಲ್ಲರನ್ನ ಸಲುಹಬೇಕು ಅಂದ್ರೆ ಈ ಕೈಯಿಂದ ದುಡಿಬೇಕು. ಈ ಕೈಯಿಂದ ದುಡಿದು, ಈ ಕೈಯಿಂದ ಯಾರಾದರೂ ದಾರಿಯೊಳಗ ಅನ್ಯತ ಅಥವಾ ಅನಾಥ ಮಕ್ಕಳಿದ್ರು ಅಂದ್ರೆ ಆ ಮಕ್ಕಳನ್ನು ನಿನ್ನ ಕೈಯಿಂದ ಎತ್ಕೊಂಡು ಅವುಗಳನ್ನು ಮುದ್ದಾಡಿಸಿ ಅವುಗಳಿಗೆ ಬೇಕು ಬೇಡನ್ನುವಂಥದ್ದನ್ನು ಕೊಟ್ಟು ಅವುಗಳನ್ನು ಸಲುವಿದಾಗ ಮಾತ್ರ ನಿನ್ನ ಕೈಗೆ ಬೆಲೆ ಎನ್ನುವಂಥ ಮಾತನ್ನು ದಾರ್ಶನಿಕರು ಹೇಳಿಕೊಂತ ಬರ್ತಾರೆ. ಇದು ಒಂದು ಕೊಡುಗೆ ನಮಗೆ ಕೊಟ್ಟಿದ್ದು ಭಗವಂತ. ಅದಕ್ಕಾಗಿ ಯಾರಾದರೂ ಚಲೋ ಹಾಡಿದ್ರು, ಚಲೋ ಮಾತಾಡಿದ್ರು, ಚಲೋ ಕೆಲಸ ಮಾಡಿದ್ರ ಈ ಕೈಗಳಿಂದ ಒಂದು ಸಾರಿ ಚಪ್ಪಾಳೆಯನ್ನು ತಟ್ಟಿದರೆ ಸಾಕು, ನಿನ್ನ ಜನ್ಮ ಸಾರ್ಥಕ. ಅದಕ್ಕಾಗಿ ಈ ಕೈಗಳನ್ನು ಬಳಕೆ ಮಾಡಪ್ಪ, ಮತ್ತೊಂದಕ್ಕೆ ಬಳಕೆ ಮಾಡಬೇಡ ಅಂತಾರವರು. ಈ ಕೈಯಿಂದ ದೀಪ ಹಚ್ಚಕ್ಕೂ ಬರುತ್ತದೆ, ದೀಪ ಹಚ್ಚಕ್ಕೂ ಬರ್ತದೆ, ಈ ಕೈಯಿಂದ ಬೆಂಕಿ ಹಚ್ಚಕ್ಕೂ ಬರುತ್ತದೆ. ಈ ಕೈಗಳನ್ನು ಯಾವುದಕ್ಕೆ ಬಳಕೆ ಮಾಡಬೇಕನ್ನುವಂಥ ಯೋಚನೆ ನಿಂದಾಗಬೇಕು. ದೀಪ ಹಚ್ಚಿದ್ರೆ 1000 ಜನರಿಗೆ ಬೆಳಕಾಗುತ್ತೆ, ಬೆಂಕಿ ಹಚ್ಚಿದ್ರೆ 1000 ಜನಗಳ ಹೆಣ ಬೀಳ್ತವೆ. ಅದಕ್ಕೆ ನಾವು ಬೆಂಕಿ ಹಚ್ಚುವುದಕ್ಕಾಗಿ ಕೈಗಳನ್ನು ಬಳಸಬೇಡ, ದೀಪವನ್ನು ಹೊತ್ತಿಸುವುದಕ್ಕಾಗಿ ಕೈಗಳನ್ನು ಬಳಸಿದಿ ಅಂದ್ರೆ ಅವಾಗ ಈ ಕೈಗೆ ಒಂದಿಷ್ಟು ಬೆಲೆ. ಅದಕ್ಕೆ ಕೈಯನ್ನು ಭಗವಂತ ಮನುಷ್ಯನಿಗೆ ಮಾತ್ರ ಕೊಟ್ಟಾನ. ಇನ್ನು ನಗು ಕೊಟ್ಟಾನ. 2ನೇ ಕೊಡುಗೆ ನಗು. ಈ ನಗು ಅನ್ನೋದು ಬಹಳ ಶ್ರೇಷ್ಠ.
ನಗುವಿನೊಳಗೆ ಬಹಳ ಥರ ಅದಾವ. ಕುಹಕ ನಗು ಅದಾವ, ವ್ಯಂಗ್ಯ ನಗು ಅದಾವ, ಬೇಕಾದ ನಗು ಅದಾವ. ಆದರೆ ಆ ನಗು ಏನಾಗಬೇಕಂದ್ರ ಹೆಂಗೆ ಇರಬೇಕನ್ನೋದನ್ನು ನಾವು ತಿಳ್ಕೊಳ್ಬೇಕಂತ. ನಗು ಶ್ರೇಷ್ಠ ಅಂತ ನಾವು ಹೇಳ್ತೇವೆ. ನಗು ಎಷ್ಟು ನಗ್ತೀವಿ ಅಷ್ಟು ಆಯುಷ್ಯವಂತರಾಗ್ತೀವಿ, ಅಷ್ಟು ಹಸನ್ಮುಖಿಗಳಾಗ್ತೀವಿ ಅಂತ ನಾವು ಕೇಳ್ತೇವೆ. ನಗೋದ್ರಿಂದ ಹಸನ್ಮುಖಿಗಳಂತ ನಾವು ತಿಳ್ಕೊಳ್ತೇವೆ. ನಗೋದ್ರಿಂದ ಆಯುಷ್ಯ ಹೆಚ್ಚಾಗ್ತದೆ, ಆರೋಗ್ಯ ವೃದ್ಧಿ ಆಗ್ತದೆ. ನಗೋದ್ರಿಂದ ನಮಗ ಮುಖದಲ್ಲಿ ಚೈತನ್ಯ ಬರ್ತದೆ, ಹಸನ್ಮುಖಿಗಳಾಗಿರ್ತೀವಂತ ತಿಳ್ಕೊಂಡು ನಗು ಅಂತಾರಂದ್ರೆ ಯಾವಾಗ ಬೇಕವಾಗ ನಗೋದಲ್ಲ, ಯಾವಾಗ ಬೇಕವಾಗ ನಗೋದಲ್ಲ. ಯಾವ ಸಮಯದೊಳಗೆ ನಗಬೇಕನ್ನುವುದನ್ನು ಯೋಚನೆ ಮಾಡಿ ನಾವು ನಗಬೇಕಂತ. ಈಗ ನಗು ಘನವೆಂದು ಗಹಗೈಸಿ ನಗದಿರು ಅಂತಾರವರು. ನಗು ಅನ್ನೋದು ಘನವೆಂದು ಗಹಗೈಸಿ ನಗೋದಿರು. ಒಂದು ವೇಳೆ ನಗು ಚಲೋ ಐತಂತ ತಿಳ್ಕೊಂಡು ಊರಾಗ ಯಾವರ ಸತ್ತಾಗ ಅವನು ಮಣ್ಣು ಮಾಡಕ್ಕೆ ಹೋದಾಗ ಮಣ್ಣಿನ ಕುಣಿಯ ಮುಂದೆ ಕುಂತು ಕೊಕಾಶಿ ಗಹಗೈಸಿ ನಕ್ಕಿ ಅಂದ್ರ ಮಣ್ಣಿಗೆ ಬಂದವ್ರಂತಾರ, ಅವನಿಡುವ ಬದಲು ಇವನ್ನ ಅದ್ರಾಗಿಟ್ಬಿಡ್ರಿ ಅಂತಾರ. ಮಣ್ಣಿಗೆ ಹೋದಂಥ ಸಂದರ್ಭದಲ್ಲಿ ನಕ್ರೆ ಆಯುಷ್ಯ ವೃದ್ಧಿ ಆಗೋದಿಲ್ಲ. ಮಣ್ಣಿಗೆ ಹೋದಂಥ ಸಂದರ್ಭದಲ್ಲಿ ಗಹಗೈಸಿ ನಕ್ಕರೆ ಮುಖದಲ್ಲಿ ಹಸನ್ಮುಖಿಗಳಾಗಿರಕ್ಕೆ ಸಾಧ್ಯ ಇಲ್ಲ. ಯಾವ ಸಮಯಕ್ಕೆ ನಾವು ನಗಬೇಕು, ಎಲ್ಲಿ ನಗಬೇಕು, ಹೇಗೆ ನಗಬೇಕನ್ನುವಂಥ ಮರ್ಮವನ್ನು ತಿಳಿದು ನಾವು ಬದುಕಿದ್ದೇ ಕರೆ ಆದರೆ ಜೀವನ ಸಾರ್ಥಕ ಅಂತಾರೆ ಅನುಭಾವಿಗಳು. ಅದಕ್ಕೆ ನಗುನು ಭಾಳ ಶ್ರೇಷ್ಠ. ಎಷ್ಟೋ ಜನ ಸಾಯುವಂಥ ಸಂದರ್ಭದೊಳಗ ನಾವು ಹೋಗಿ ಸುಂದರವಾಗಿ ನಕ್ಕೊಂತ ಮಾತಾಡ್ಕೊಂತ ಕುಂತ್ರ ಮತ್ತಿಟ್ಟು ಅವ್ರು ಆನಂದ ಪಡ್ತಾರಲ್ಲ, ಹಂಗೆ ನಿನ್ನ ನಗು ಇನ್ನೊಬ್ಬರಿಗೆ ನೋವು ಕೊಡುವುದನ್ನು ಮಾಡಬಾರ್ದು. ನಿನ್ನ ನಗು ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡಬಾರ್ದು. ಹಾಗೆ ನೀನು ನಗಬೇಕು ಅನ್ನುವಂಥ ಸಿದ್ಧಾಂತಗಳನ್ನು ಕೇಳ್ತೀವಲ್ಲ, ಅದಕ್ಕೆ ನಗು ಅನ್ನೋದು ಸಹಿತ ಮನುಷ್ಯನಿಗೆ ಭಗವಂತ ಕೊಟ್ಟ ಇದು ವರ. ಇನ್ನು ಮೂರನೇ ವರನೇ ಮಾತು. ಮಾತು ಅಂದ್ರ ಮಾತು, ಮಾತಂದ್ರ ಮಾತು ಅಂದ್ರೆ ಒಳ್ಳೆಯ ವಚನ ಅಂತ, ಪ್ರವಚನ ಅಂತ ನಾವು ಕೇಳ್ತೇವೆ. ಪ್ರ ಅಂದ್ರ ಒಳಿತಾದ, ಪ್ರ ಅಂದ್ರ ಪ್ರಕಾಶಮಾನವಾದ, ವಚನ ಅಂದ್ರ ಮಾತು. ಪ್ರವಚನ ಅಂದ್ರೆ ಬೇರೆ ಏನೂ ಅಲ್ಲ, ಪ್ರಕಾಶಮಾನವಾಗಿರುವಂಥ ಮಾತುಗಳ ಏನು ಬರ್ತಾವಲ್ಲ ಅದುವೇ ನಿಜವಾದ ಪ್ರವಚನ ಅಂತಾರೆ. ಅದಕ್ಕೆ ನಾವು ಪ್ರವಚನಕ್ಕೆ ಯಾಕೆ ಹೋಗ್ಬೇಕಂದ್ರೆ ಆ ಮಾತುಗಳಿಂದ ನಮ್ಮ ಮನಸ್ಸಿನೊಳಗೆ ಬೆಳಕು ಹತ್ತಬೇಕಂತ, ಬೆಳಕು ಬರಬೇಕು ಅಂತ ಮಾತುಗಳನ್ನು ನೀ ಆಡುವಂತಾರೆ. ಮಾತಿನ ಮೇಲೆ ಬಹಳ ನಿಗಾ ಇರಬೇಕು. ಆಡಿದ ಮಾತು, ಹೋದ ಹೊತ್ತು, ಒಡೆದ ಮುತ್ತು, ಬಿಟ್ಟ ಬಾಣ ಇವು ಎಂದೂ ಸಹಿತ ಮರಳಿ ಸಿಗೋದಿಲ್ಲ. ಹಾಗಾಗಿ ಮಾತನಾಡುವಾಗ ಬಹಳ ಎಚ್ಚರದಿಂದ ನೀನು ನಾಲಿಗೆಯನ್ನು ಬಿಡುವಪ್ಪ, ನಿನ್ನ ಬಾಯನ್ನು ತೆರೆಯಪ್ಪ. ನಿನ್ನ ಮಾತುಗಳು ಹೇಗಿರ್ಬೇಕಂದ್ರೆ ಬಸವಣ್ಣವ್ರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೌದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿಯುವನಯ್ಯ ಅಂತಾರೆ ಬಸವಣ್ಣವರು. ಎಷ್ಟು ಚಲೋ ಹೇಳ್ಯಾರ ನೋಡ್ರಿ ಅವರು. ಈ ವಚನವನ್ನು ನಾವು ತಿಳ್ಕೊಳ್ಬೇಕು. ಬಹಳ ಜನ ಈ ವಚನದ ಅರ್ಥವನ್ನ ಅರ್ಥ ಮಾಡಿಕೊಂಡಿಲ್ಲ, ಅರ್ಥ ಅನರ್ಥ ಆಗಿ ಹೋಗ್ಬಿಟ್ಟದ. ಬಸವಣ್ಣವ್ರು ಹೇಳ್ತಾರ, ನೀನು ಮಾತನಾಡಲಿಕ್ಕೆ ಹೋಗಬೇಡ, ಮೌನದಿಂದಿದ್ದು ಬಿಡು. ನೀ ಮಾತಾಡಕ್ಕೆ ಹೋಗಬೇಡ. ನೀ ಮಾತನಾಡಿದ್ರೆ ಹೆಂಗೆ ಮಾತಾಡ್ಬೇಕಂದ್ರೆ ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ಮಾತುಗಳನ್ನಾಡು ಅಂತಾರವ್ರು. ಇನ್ನೊಬ್ಬರಿಗೆ ನೋವಾಗಬಾರ್ದು. ನೀನಾಡುವ ಮಾತು ಹೀಗಿರಲಿ ಗೆಳೆಯ, ನೀನಾಡುವ ಮಾತು ಹೀಗಿರಲಿ ಗೆಳೆಯ, ಮೌನವೆಂಬ ಮಗ್ಗೆ ನೊಡೆದು ಮಾತರಳಿ ಬರಲಿ. ಮೌನ ಅನ್ನುವಂಥ ಮೊಗ್ಗೆ ಒಡಿತು ಅಂದ್ರ, ಮಾತು ಅನ್ನುವಂಥ ಹೂವಾಗಿ ಬಂತು ಅಂದ್ರ, ಆ ಹೂವನ್ನು ನೋಡಿ ಹೆಂಗೆ ನಾವು ಆನಂದ ಪಡ್ತೇವೆ, ಅದರ ಸುವಾಸನೆಯನ್ನು ಸ್ವೀಕರಿಸಿ ಎಷ್ಟು ಖುಷಿ ಇರ್ತೀವಲ್ಲ, ಹಂಗ ನಿನ್ನ ಮಾತುಗಳು ಹೂವಿನಂಗ ಬರಬೇಕಪ್ಪ ಅಂದಾಗ 3 ದಿನದ ಬದುಕು ಗಮಗಮಿಸುತ್ತಿರಬೇಕು. ಅಂದ್ರೆ ನೀನು ಆಡುವ ಮಾತು ಚಲೋ ಇರಬೇಕಂತಾರವ್ರು. ಅದಕ್ಕೆ ಹೇಳ್ತಾರಲ್ಲ,
ಮಾತು ಮನಿ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತಾರೆ. ಸಣ್ಣದಾಗಿರುವಂಥ ಗಡಿಗೆಗೆ ಕೆಳಗೊಂದು ಸಣ್ಣ ತೂತು ಬಿದ್ದಿತ್ತು ಅಂದ್ರೆ ಅದು ಯಾವಾಗಲೂ ಸಹಿತ ತಟ 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 ಒಲಿಯೊಳಗೆ ಸೋರಾಕತ್ತಿ ಅಂದ್ರೆ ಒಲಿ ಉರಿಯೋದಿಲ್ಲ, ಒಲಿ ಆರಿ ಹೋಗಿಬಿಡ್ತದ. ಹಂಗ ಒಡೆದಿದ್ದ ಗಡಿಗೆ ಇತ್ತು ಅಂದ್ರ ಒಲಿ ಉರಿಯೋದಿಲ್ಲಪ್ಪ. ಹಂಗ ಮಾತು ಏನಾಗಬೇಕಂದ್ರೆ ಮನಿ ಕೆಡಿಸುವಂತ ಕೆಲಸ ಮಾಡಬಾರ್ದು. ನಿನ್ನ ಮಾತಿನಿಂದ ಮನಿ ಒಡೆದು ಛಿದ್ರವಾಗುವ ಬದಲು ನೀನು ಆಡಿದ ಮಾತಿನಿಂದ ಮನಸ್ಸುಗಳು ಒಂದಾಗಿ ಭವ್ಯವಾಗಿರುವಂಥ ದೇವಾಲಯ ನಿರ್ಮಾಣವಾಗಬೇಕು ಅಂತ ಮಾತುಗಳನ್ನು ನೀ ಆಡುವಂತಾರ. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕಬುದ್ಧಿಯ ಕಡೆಗಾಣಿಸಲಾಗದೆ ಲೋಕದ ಗೊಡವೆ ನಿನಗ್ಯಾಕಬೇಕು. ಎಷ್ಟು ಚಲೋ ಹಾಡ್ಯಾರ ನೋಡ್ರಿ ಅವರು. ಮೂಕಾಗಿ ಬಿಡ್ಬೇಕಂತ. ಈ ಭೂಮಿ ಮೇಲೆ ಮೂಕರಾಗೋದು ಭಾಳ ಕಡಿಮೆ ನಮ್ಮ ಮಂದಿ. ಮೂಕರಾದ್ರೆ ಅಂದ್ರೆ ಮೊಬೈಲಿನ ಆಟ ನಿಂತು ಹೋಗಿಬಿಡ್ತದೆ. ಮೊಬೈಲ್ ಬೇಕಲ್ಲ, ಮೊಬೈಲ್ ಯೂಸ್ ಮಾಡಬೇಕಲ್ಲ, ಮೊಬೈಲನ್ನು ಬಳಕೆ ಮಾಡಬೇಕಾದ್ರೆ ಮೂಕರಾದ್ರೆ ನಡೆಯೋದಿಲ್ಲ. ಅದಕ್ಕೆ ಮೊಬೈಲ್ ಬೇಕೇ ಬೇಕು. ಮೂಕಿದ್ದವನು ಸಹಿತ ಮಾತಾಡಕ್ಕೆ ಚಲೋ ಮಾಡ್ತಾನೆ ಮೊಬೈಲ್ ಇದ್ರೆ. ಅಷ್ಟು ಮೊಬೈಲಿಗೆ ಅಡಾಪ್ಟ್ ಆಗಿಬಿಟ್ಟಿವಿ ನಾವೆಲ್ಲ. ಆ ಮೊಬೈಲ್ ಎಷ್ಟು ಕೆಟ್ಟದ್ದಂದ್ರೆ ಭಾಳ ಕೆಟ್ಟದ್ದದ. ಮೊನ್ನೊಂದು ಕಡೆ ಕೇಳಿದ್ದೆ ನಾನು, ಈ ಮೊಬೈಲನ್ನು ಮಗನ ಕೈಗೆ ಸಣ್ಣವರಿದ್ದಾಗ ಮೊಬೈಲ್ ಕೊಡ್ತಾರೆ ಮಂದಿ, ಮೊಬೈಲ್ ಕೊಡ್ತಾರೆ. ಆ ಮೊಬೈಲನ್ನು ಬಳಕೆ ಮಾಡಿ 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 ಮಗ ಮುಂದೆ ದೊಡ್ಡವನಾದ್ಮೇಲೆನೂ ಮೊಬೈಲ್ ಬೇಕೇ ಬೇಕು. ಸಣ್ಣವನಿದ್ದ ಮಗ ಅಂದ್ರ ಅದನ್ನು ಊಟ ಮಾಡಿಸ್ಬೇಕಾದ್ರೂ ಸಹಿತ ಮೊಬೈಲ್ನೊಳಗೆ ಏನು ಹಚ್ತಾರ್ರಿ? ಏನು ಹಚ್ತಾರ? ಏನ ಹಚ್ತಾರಲ್ಲ, ಇಲ್ಲಿ ನೋಡಿ ಗೊಂಬೆ ಐತಿ ನೋಡಂತ ಹಚ್ಚೋದಿಲ್ಲ ಯೂಟ್ಯೂಬ್ ಒಳಗೆ. ಸಣ್ಣ ಮಕ್ಕಳಿಗೆ ಕೈಯಾಗ ಮೊಬೈಲ್ ಕೊಟ್ಟು ಅವುಗಳಿಗೆ ಹುಚ್ಚು ಹಚ್ಚಿದ ಮೇಲೆ ದೊಡ್ಡವರಾದ್ಮೇಲೆ ಮೊಬೈಲ್ ಬಿಡು ಅಂದ್ರೆ ಬಿಡ್ತಾವೇನೋ? ಬಿಡೋದಿಲ್ಲ. ಹಂಗ ಚಿಕ್ಕವರಿರುವಾಗ ಹೆಂಗ ನಾವು ಕಲಿಸ್ತೇವೆ, ಎಂಥ ಮಾತುಗಳನ್ನು ನಾವು ಕಲಿಸ್ತೇವೆ, ಹಂಗ ಮಕ್ಕಳು ಬೆಳಿತಾವ. ನೀವೆಲ್ಲರೂ ಬಹಳ ಮಂದಿ ನಿಮ್ಮ ಮಕ್ಕಳಿಗೆ ಏನು ಕಲಿಸ್ತೀರಿ? ಮೊದಲು ಮಾತು. ಮೊಟ್ಟ ಮೊದಲ ಒಂದು ಹುಡುಗ ಮಾತನ್ನ ಕಲಿಬೇಕಾದ್ರೆ ಆ ಮಾತು ಕಲೀಲಿಕ್ಕೆ ಕಾರಣೀಕರ್ತಳು ಯಾರು ಅಂದ್ರೆ ಹೆತ್ತ ತಾಯಿ. ಆಕೆ ಮೊದಲು ಗುರು ಅಂತಾರ. ಆಕೆ ಮೊದಲು ಗುರು. ತಾಯಿ ಹೆಂಗ ಮಕ್ಕಳಿಗೆ ಪಾಠವನ್ನು ಮಾಡ್ತಾಳ, ತಾಯಿ ಹೆಂಗ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಾಳ, ತಾಯಿ ಹೆಂಗ ಮಕ್ಕಳಿಗೆ ಮಾತುಗಳನ್ನು ಕಲಿಸಿಕೊಡ್ತಾಳ, ಹಂಗ ಮಕ್ಕಳು ಬೆಳಿತಾವ. ಈ ಕೆಲವಿಷ್ಟು ಮಂದಿ ತಾಯಂದ್ರಂತಾರ, ಸ್ವಾದರ ಮಾವು ಬರ್ಬೇಕು ನೋಡಪ್ಪ, ಮಾವು ಬಂದು ನೋಡಲ್ಲೇ. ಮಗನಿಗೆ ಹೇಳಂಗಿಲ್ಲ, ಮಾವು ಬಂದು ನೋಡು, ಒಂದಿಟ್ಟು ಹಾಯ್ ಮಾಡು, ಬಾಯ್ ಮಾಡು, ನಮಸ್ಕಾರ ಅನ್ನೋದಿಲ್ಲ. ಏನಂತಾರ? ಮಾವು ಬಂದು ನೋಡು, ಮಾವ ಜಾಡ್ಸಿ ಓದಿಲೇನೋ ಅಂತ ಕೇಳು. ಕಲಿಸೋದೇ ಇದನ್ನು ನಾವು. ಯಾವ ಮಾತುಗಳನ್ನು ನಾವು ಮಕ್ಕಳಿಗೆ ಬೋಧನೆ ಮಾಡ್ತೇವೆ ಅದರಂತೆ ಮಕ್ಕಳು ಪರಿವರ್ತನೆ ಆಗ್ತವೆ, ಅದರಂತೆ ಮಕ್ಕಳು ಬೆಳವಣಿಗೆಯನ್ನು ಹೊಂದುತ್ತಾವೆ. ಅದಕ್ಕೆ ಮೊಬೈಲನ್ನು ಬಳಸ್ತಿದ್ದ. ಹೆಂಗ ಮೊಬೈಲನ್ನು ಬಳಸ್ತಿದ್ದ ಅಂದ್ರೆ ಅದೇನು ಹಿಂಗೆ ತಿಕ್ಕಿ 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 ಮೊಬೈಲನ್ನು ತಿಕ್ಕಿ 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 ಬಳ್ಳ ಅನ್ನೋದು ಸೌದು ಹೋಗಿಬಿಟ್ಟಿರ್ತೈತೆ. ಅಟ್ಟು ತಿಕ್ತಾನ ಮೊಬೈಲ್. ಅಟ್ಟು ತಿಕ್ಕಬಾರ್ದು. ಆ ಮೊಬೈಲನ್ನು ಬಳಸಿದ ಒಂದು ದಿನ ಮೊಬೈಲಿನೊಳಗೆ ಪಬ್ಜಿ ಗೇಮ್ ಆಡ್ತಿದ್ದ ಆ ಹುಡುಗ. ಪಬ್ಜಿ ಗೇಮ್ ಆಡ್ತಿದ್ದ. ಆ ಪಬ್ಜಿಯನ್ನು ಆಡುವಂಥ ಹುಡುಗ ತಲೆಯೊಳಗೆ ಪೂರ್ತಿ ನಾ ಪಬ್ಜಿ ಆಡಿ 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 ಹುಚ್ಚಾಗಿಬಿಟ್ಟಿದ್ದವ. ಒಟ್ಟು ಪಬ್ಜಿ ಗೇಮ್ ಅಂದ್ರ ಮಾರೋ ಮಾರೋ ಮಾರೋ, ಒಟ್ಟು ಸಾಯಿಸು ಸಾಯಿಸು ಸಾಯಿಸು. ಅದನ್ನೇ ಕಲ್ತಿದ್ದ, ಅದನ್ನೇ ಕೇಳಿದ್ದ. ದಿನನಿತ್ಯ ಪಬ್ಜಿ ಗೇಮನ್ನು ಬಳಕೆ ಮಾಡಿ 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 ಒಂದು ದಿನ ನೆಟ್ ಖಾಲಿ ಆಗ್ತದೆ, ಡಾಟಾ ಖಾಲಿ ಆಗುತ್ತೆ. ಖಾಲಿ ಆದಾಗ ಹೆತ್ತ ತಾಯಿಗೆ ಹೇಳ್ತಾನವನು, ಅಮ್ಮ
ನನ್ನ ಮೊಬೈಲಿನೊಳಗೆ ಡಾಟಾ ಖಾಲಿ ಆಗೈತಿ, ನನಗೆ ಪಬ್ಜಿ ಆಡಾಕ ಡಾಟಾ ಇಲ್ಲ, ಅದಕ್ಕೆ ಡಾಟಾ ಹಾಕ್ಸು ಅಂತ ನಾವು. ತಾಯಿ ಅಂತಾಳ, ಡಾಟಾ ಹಾಕಿಸ್ಬೇಕಂದ್ರೆ ನನ್ನ ಹತ್ರ ರೊಕ್ಕಿಲ್ಲಪ್ಪ, ನೀ ಮೊಬೈಲನ್ನು ಆಡುವುದಕ್ಕಾಗಿ ಪಬ್ಜಿ ಗೇಮ್ ಆಡುವುದಕ್ಕಾಗಿ ಡಾಟಾ ಹಾಕ್ಸಂತೀಯಲ್ಲ, ನಾನು ಹಾಕ್ಸಾಕ ನಾನೇನು ದೊಡ್ಡ ನೌಕರಿ ಮಾಡಾಕೇನು, ನನ್ನ ಹತ್ರ ಹಣ ಇಲ್ಲ ಅಂತಳಾಕಿ. ಹಣ ಇಲ್ಲ ಅನ್ನೋದು ಆಟೇ ತಡ, ಮಲಗಿದಂಥ ಸಂದರ್ಭದೊಳಗೆ ತಾಯಿಯ ತಲೆ ಮೇಲೆ ಕಲ್ಲು ಹಾಕಿ ತಾಯಿಯನ್ನೇ ಕೊಂದಿದ್ದ ಮಗ. ಇದು ಮೊನ್ನೆ ಪೇಪರಿಗೆ ಬಂದಿತ್ತು. ಕೇವಲ ನೆಟ್ ಇರಲಾರ್ದಕ್ಕಾಗಿ, ಡಾಟಾ ಇರಲಾರ್ದಕ್ಕಾಗಿ ತಾಯಿಯನ್ನೇ ಕೊಲ್ಲುವಷ್ಟು ಮನಸ್ಥಿತಿಗೆ ಮಕ್ಕಳು ಹೊಕ್ಕಾವಂದ್ರೆ ಮೊಟ್ಟ ಮೊದಲು ನಾನು ಹೇಳ್ತೇನೆ, ಆ ಮಗ ಹಾಗಾಗಬೇಕಾದ್ರೆ ಅದಕ್ಕೆ ಕಾರಣ ಯಾರು ಅಂದ್ರೆ ಆ ಜನ್ಮ ಕೊಟ್ಟ ತಾಯಿನ. ಅದಕ್ಕೆ ತಿದ್ದಬೇಕಂತೆ, ತೀಡಬೇಕಂತ. ನಾವು ಮಣ್ಣಿನ ಗಣೇಶನನ್ನು ಮಾಡಬೇಕಾದ್ರೆ ಹೆಂಗೆ ತೀಡ್ತೀವಲ್ಲ, ಹಂಗೆ ಮಕ್ಕಳನ್ನು ತೀಡಿದ್ರೆ ಮಾತ್ರ ಮಕ್ಕಳು ಭಾಳ ಎತ್ತರಕ್ಕೆ ಹೊಕ್ಕಾವ. ಬಸವಣ್ಣನಿಗೆ ಒಳ್ಳೆಯ ಮಾತುಗಳನ್ನು ಕಲಿಸಿಲ್ದು ಅಮ್ಮ, ಬಸವಣ್ಣನಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಲು ತಾಯಿ. ಹಾಗಾಗಿ ಬಸವಣ್ಣ ಈ ಜಗತ್ತಿನ ಸಾಂಸ್ಕೃತಿಕ ನಾಯಕನಾದ. ಮಕ್ಕಳು ಮಕ್ಕಳಾಗಬೇಕೆ ಹೊರತಾಗಿ ಇಕ್ಕಳಾಗಬಾರ್ದು. ಇಕ್ಕಳಾತಂದ್ರೆ ನಿಮ್ಮ ಕುತ್ತಿಗೆನ ಹೆಚ್ಚುತ್ತಾವು. ಅದಕ್ಕೆ ಇಕ್ಕಳನ್ನಾಗಿ ಮಾಡುವಂಥ ಕೆಲಸವನ್ನು ಹೆತ್ತ ತಂದೆ ತಾಯಿಗಳು ಮಾಡಬಾರ್ದು. ಮಕ್ಕಳನ್ನಾಗಿಟ್ಕೊಂಡು ಈ ದೇಶದ ಶ್ರೇಷ್ಠ ನಾಯಕರನ್ನಾಗಿ ಮಾಡುವಂಥ ಕೆಲಸವನ್ನು ಹೆತ್ತ ತಂದೆ ತಾಯಿಗಳು ಮಾಡಬೇಕು. ಅದಕ್ಕೆ ಮಕ್ಕಳ ಕೈಗೆ ಮೊಬೈಲ್ಗಳನ್ನು ಕೊಡಬೇಡಿ. ಮೊಬೈಲು ನಿಮ್ಮ ಜೀವಕ್ಕೆ ಆಪತ್ತಿದೆ. ಸಣ್ಣ ಸಣ್ಣ ಮಕ್ಕಳಿಗೆ ಊಟ ಮಾಡೋದಿಲ್ಲ ಅಂತ ಮಕ್ಕಳಿಗೆ ಗೊಂಬೆ ಹಚ್ಚಿಕೊಟ್ಟು, ಅದು ಹಚ್ಚಿಕೊಟ್ಟು, ಏನೇನೋ ಅದ್ರೊಳಗೆ ಹಾಡು ಬಂದದ, ಆಕಳು ಬಂದದ, ಅದೇನು ಯಾವುದಕ್ಕೆ ಇದೈತಲ್ರಿ, ಅದು ಪುಣ್ಯಕೋಟಿ ಹಚ್ಚಿಕೊಡ್ತೀನಿ ನೋಡಿಲ್ಲ, ಅಂಬ ಬಂದದ್ದು ನೋಡು ಅಂದಂದಂದಂದ ಕೊನೆಗೆ ಒಂದು ದಿನ ಆ ಮಗ ಅಂಬನ ಅಮ್ಮನ್ನ ಕೊಂದು ಹಾಕ್ತಾನ. ಹಾಗಾಗಬಾರ್ದು. ಅದಕ್ಕೆ ಒಳ್ಳೆಯ ಮಾತುಗಳನ್ನು ಮಕ್ಕಳಿಗೆ ಕಲಿಸಿಕೊಡಿ. ಇಲ್ಲ ಅಂದ್ರೆ ಮೂಕರಾಗಿದ್ದು ಬಿಡಿ. ಹೇಳ್ತಾರ, ಮೂಕರಾಗ್ರಪ್ಪ, ಮೂಕ ಆಗಿ ಬದುಕಾಕ ನಿನಗೆ ಆಗೋದಿಲ್ಲ ಅಂದ್ರೆ ಒಂದಿಷ್ಟು ಮಾತಾಡು. ಬಸವಣ್ಣವರು ವಚನವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಾರೆ ಮಂದಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು. ಹಿಂಗೆ ಹೇಳ್ತಾರ ಆ ವಚನ. ಬಸವಣ್ಣವರು ಹೇಳ್ಯಾರ ನುಡಿದರೆ, ಅಲ್ಲಿ ಹೇಳ್ತಾರೋ ನುಡಿದರೆ ಹೆಂಗಿರಬೇಕು ನಿನ್ನ ಮಾತಂದ್ರೆ ಮಾಣಿಕ್ಯದ ದೀಪ್ತಿ ಹಂಗಿರಬೇಕು. ಒಂದು ವೇಳೆ ಮಾತಾಡಕ್ಕೆ ಹೋಗಬೇಡ. ಮಾತನಾಡುವಂಥ ಅವಶ್ಯಕತೆ ನಿನಗೆ ಬಿತ್ತು ಅಂದ್ರ ನಿನ್ನ ಮಾತು ಹೆಂಗಿರ್ಬೇಕಂದ್ರ ಮಾಣಿಕ್ಯದಂಗಿರಬೇಕು. ಒಂದು ವೇಳೆ ನೀ ಮಾತಾಡಕ್ಕೆ ಹೋಗಬೇಡ, ಮಾತನಾಡುವಂಥ ಪ್ರಸಂಗ ಬಂತು ಅಂದ್ರ ಆ ಮಾತು ಹೇಗಿರ್ಬೇಕಂದ್ರ ಮುತ್ತಿನ ಹಾರದಂಗಿರ್ಬೇಕಂತಾರ ಅವರು. ಒಟ್ಟ ಮಾತಾಡಬೇಡ. ಮೊದಲ ಮಾತಾಡುವಂಥ ಜರೂರತ್ತಿದ್ರ, ಮಾತಾಡುವಂಥ ಅವಶ್ಯಕತೆ ಇದ್ರ ಆ ಮಾತುಗಳನ್ನು ಸುಂದರವಾಗಿ ಬಳಕೆ ಮಾಡು. ಮುತ್ತಿನ ಹಾರವನ್ನು ನೋಡ್ರಿ ನೀವು, ಎಲ್ಲಿಯೂ ಓರೆ ಕೋರೆ ಡೊಂಕು ಏನೂ ಇರೋದಿಲ್ಲ ಮುತ್ತಿನ ಹಾರ. ಹಂಗೆ ಓರೆ ಕೋರೆ ಡೊಂಕು ಇತ್ತು ಅಂದ್ರೆ ನೀವು ಮುತ್ತಿನ ಹಾರ ತಗೊಳ್ಳೋದೇ ಇಲ್ಲ. ತಗೋತೀರೇನು? ನಿಮ್ಮ ಕೊರಳಿಗೆ ಸುಂದರವಾಗಿ ಕಾಣುವಂಥ, ಕೊರಳನ್ನು ಶೃಂಗಾರಗೊಳಿಸುವಂಥ ಸಂದರ್ಭದೊಳಗೆ ಒಂದು ಮುತ್ತಿನ ಮಾಲೆಯನ್ನು ಖರೀದಿ ಮಾಡಬೇಕಾದ್ರೆ, ಅದನ್ನು ತೆಗೆದುಕೊಳ್ಬೇಕಾದ್ರೆ ಆ ಮುತ್ತಿನ ಮಾಲೆ ಸುಂದರವಾಗಿ ಮಣೆಗಳು ಇದ್ದು ಅಂದ್ರೆ ಮಾತ್ರ ನೀವು ಹೆಂಗೆ ಇಷ್ಟಪಟ್ಟು ಖರೀದಿ ಮಾಡ್ತೀರಿ, ಹಂಗೆ ನಿಮ್ಮ ಮಾತುಗಳೂ ಸಹಿತ ಮುತ್ತಿನಂಗಿದ್ರೆ ಎಲ್ಲರೂ ಆ ಮಾತನ್ನು ಅಪ್ಪಿಕೊಳ್ತಾರೆ. ಎಲ್ಲರೂ ಆ ಮಾತುಗಳನ್ನು ಒಪ್ಪಿಕೊಂಡು ತಮ್ಮ ಬದುಕನ್ನು ಸಾಗಿಸ್ತಾರ. ಅದಕ್ಕೆ ನೀನು ನುಡಿಯಂಗಿದ್ರ ಮುತ್ತಿನ ಹಾರದಂಗಿರುವಂಥ ಮಾತುಗಳನ್ನು ಆಡಬೇಕು ಅಂತಾರ ಯಾರು? ಬಸವಣ್ಣವರು. ಇಲ್ಲ ಮಾತಾಡಕ್ಕೆ ಹೋಗಬೇಡ, ಮಾತಾಡಿದ್ರೆ ಹಂಗೆ ಮಾತಾಡು. ನಮ್ಮ ಮಂದಿಗೆ ಒಂದಿಷ್ಟು ಮಂದಿಗೆ ಮಾತಾ ಬರೋದಿಲ್ಲ, ಏನೇನಾರ ಮಾತಾಡ್ತಾವ, ಹೆಂಗಾರ ಮಾತಾಡ್ತಾವ. ಮಾತಂದ್ರೆ ಮಾತಿನ ಮರ್ಮನ ಗೊತ್ತಿಲ್ಲ. ಮಾತಿನ ಮರ್ಮವನ್ನು ತಿಳ್ಕೊಂಡು ಮಾತಾಡಿದ್ರೆ ಮಾತ್ರ ಬದುಕು ಸುಂದರವಾಗಿರ್ತದ, ಶೃಂಗಾರಮಯವಾಗಿರ್ತದ. ಅಂತ ಸುಂದರವಾದ ಬದುಕು ನಿಂದ ಆಗ್ಬೇಕಂದ್ರೆ ಸುಂದರವಾದ ಮಾತುಗಳನ್ನು ಆಡ್ಬೇಕಂತ ಒಬ್ಬ ತಾಯಿ ಮಗನಿಗೆ ಹೇಳಿಲ್ದಂತ, ಯಪ್ಪ ಮಗನ ವಯಸ್ಸಿಗೆ ಬಂದು ಏನು ಮಾಡ್ಲವ ಬಂದ್ರೆ ಒಟ್ಟ ಹೊರಗೆ ಹೋಗಿಲ್ಲ, ನೀನು ಒಟ್ಟ ಹೊರಗೆ ಹೋಗಿಲ್ಲ, ಹೋಗು ಒಂದಿಟ್ಟು ಅಡ್ಡಾಡು,
ಒಂದಿಟ್ಟು ತಿರುಗಾಡು, ಎಲ್ಲ ಕಡೆ ಅಡ್ಡಾಡಿ ಎಲ್ಲ ಕಡೆ ಓಡಾಡಿ ಚಂದಗಿ ಒಂದು 4-5 ಮಂದಿ ಜೊತೆದ ಮಾತಾಡಿ ದೋಸ್ತಿ ಮಾಡಿಕೊಂಡು ಮನೆಗೆ ಬಾರಪ್ಪ, ಇನ್ನೊಂದು ಸ್ವಲ್ಪ ದಿನಕ್ಕೆ ನಿನಗೆ ಲಗ್ನ ಮಾಡೋದೈತಿ. 25 ವರ್ಷದ್ದಾದ್ರೂ ಸಹಿತ ಮಗನಿಗೆ ಮಾತನ್ನ ಕಲಿಸಿದ್ದಿಲ್ಲ ತಾಯಿ. ಮಗನಿಗೆ ಮಾತ ಕಲಿಸಿದ್ದಿಲ್ಲ. ಮಗನಿಗೆ ಮಾತುಗಳನ್ನು ಕಲಿಸಬೇಕಾದ್ರೂ ತಾಯಿ ಯೋಚನೆ ಮಾಡಿ ಮಾತುಗಳನ್ನು ಕಲಿಸ್ಬೇಕಂತ. ಹೆಂಗ ನೀ ಮಕ್ಕಳಿಗೆ ಮಾತು ಕಲಿಸ್ತಿ ಹಂಗ ಬೆಳಿತಾವ. ಬೆಳೆದಿಲ್ಲ ಅಂತೀರೇನು? ಹಂಗ ಬೆಳಿತಾವ. ಒಮ್ಮೆ ಒಬ್ಬ ಹೆಣ್ಮಗಳು ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಹೊಕ್ಕಿದ್ಲಾಕಿ. ದೊಡ್ಡ ದೊಡ್ಡ ಕಾರ್ಯಕ್ರಮ, VIP ಕಾರ್ಯಕ್ರಮಗಳಿಗೆ ಹೋಗ್ತಿದ್ಲ. ಹೋದಾಗ ಯಾವಾಗಲೂ VIP ಚೇರುಗಳಂತ ಇರ್ತಾವ. ಇಲ್ಲಿ ಪ್ರವಚನಕ್ಕೆ ಬರೋರು VIP ಗಳು ಬರ್ತಾರ, ಖಾಸಗಿ ಬಸ್ಸುಗಳು ಬರ್ತಾವ. ಈ VIP ಬಸ್ಸುಗಳಂದ್ರೆ ಅವು ಯಾವಾಗಲೂ ವಾರಕ್ಕೊಮ್ಮೆ ಬಂದು ಹೋಗಿರ್ತಾವ. ಅವು ಈ ಖಾಸಗಿ ಬಸ್ ಅಂದ್ರ ಪ್ಯಾಸೆಂಜರ್ ಇರಲಿ ಬಿಡ್ಲಿ, ಡ್ರೈವರ ಕಂಡಕ್ಟರ್ ಇಬ್ರು ಬಂದು ವಸ್ತಿ ಇದ್ದು ಹೋಗಬೇಕು ಅವ್ರು. ಹಂಗೆ ಪ್ರವಚನಕ್ಕೆ ಬರೋರು VIP ಬಸ್ಸುಗಳಿದ್ದಂಗೆ ಅದಾರ, ಖಾಸಗಿ ಬಸ್ ಇದ್ದಂಗೂ ಅದಾವ. ಖಾಸಗಿ ಬಸ್ ಅಂದ್ರೆ ಏನದು ಪ್ಯಾಸೆಂಜರ್ ಹತ್ಲಿ ಬಿಡ್ಲಿ ಒಟ್ಟು ಬಸ್ ಊರಿಗೆ ಹೋಗಿ ಊರು ಮುಖ ನೋಡಿ ಹೊಳೆ ಬರಬೇಕು. ಹಂಗೆ ಪ್ರವಚನಕ್ಕೆ ಬರೋರು ವಾರಕ್ಕೆ 15 ದಿನಕ್ಕೆ ತೊಟ್ಲ ಕಾರ್ಯ ಇದ್ರೆ ಚಲೋ ಸ್ಪೆಷಲ್ ಪ್ರಸಾದ ಇದ್ರೆ ಅವಾಗೇನು ಬರ್ತಾವಲ್ಲ ಇವೆಲ್ಲ VIP ಬಸ್ಗಳಿವು. ಏನಾರ ಇರಲಿ ಮನ್ಯಾಗ ಇದು ಮಠದಾಗ ಸಂಗತಿ ಸಾರು ನೀಡಲಿ, ಏನಾರ ಪ್ರಸಾದ ಕೊಡಲಿ, ಒಟ್ಟು ಹೋಗಿ ಅಜ್ಜವ್ರು ಪ್ರವಚನ ಹಚ್ಚಾರ, ಪ್ರವಚನ ಕೇಳಿ ನಮ್ದೊಂದಿಟ್ಟು ಜನ್ಮ ಪಾವನ ಮಾಡಿಕೊಂಡು ಇದ್ದದ್ದು ಪ್ರಸಾದ ಮಾಡ್ಕೊಂಡು ಬಂದು ಮನ್ಯಾಗ ಬೆಚ್ಚಗೆ ಮಕ್ಕೋಬೇಕಂತ ಏನು ಬರ್ತಾವಲ್ಲ ಇವೆಲ್ಲ ದಿನ ಇವು ಖಾಸಗಿ ಬಸ್ ಇದ್ದಂಗೆ. ನಾವು ಖಾಸಗಿ ಬಸ್ಸುಗಳಾಗಬೇಕೆ ಹೊರತಾಗಿ VIP ಬಸ್ಸುಗಳಾಗಬಾರ್ದು. VIP ಬಸ್ಸುಗಳು ನಾವು ಆದ್ವಿ ಅಂದ್ರೆ ಈಗೇನು ಜಮ್ಮು ಕಾಶ್ಮೀರದೊಳಗೆ ಗುಂಡು ಇಟ್ಕೊಂಡಾರಲ್ಲ ಹಂಗೆ ನಾವು ಹೆಣ ಆಗದ. ಅದಕ್ಕೆ ಖಾಸಗಿ ಬಸ್ಸುಗಳು ಹಾಕ್ರಿ. ಹಂಗ ಹೆಣ್ಮಗಳು VIP ಚೇರಿನೊಳಗೆ ಕೊಂಡಿರ್ತಿದ್ಲು. ದಿನ ಮಗನ ಕರ್ಕೊಂಡು ಅಡ್ಡಾಡ್ತಿದ್ಲಾಕಿ. ಯಾವಾಗಲೂ ಅದು ಹೇಳ್ತದ, ಮಗ ಮಾ ನಾನು ಬರವ. ಈ ಮಕ್ಕಳೊಳಗೆ ಭಾಳ ವಿಚಿತ್ರ ಮಕ್ಕಳು ಇರ್ತಾವೆ. ಒಂದಿಷ್ಟು ಕಾಡಾವಿರ್ತಾವೆ, ಒಂದಿಷ್ಟು ಬೇಡಾವಿರ್ತಾವೆ, ಒಂದಿಷ್ಟು ಇದ್ದು ಮರ್ಯಾದೆ ಕಳೆಯವು ಇರ್ತಾವೆ. ಕಾಡುವ ಮಕ್ಕಳು, ಬೇಡುವ ಮಕ್ಕಳು, ಕಾಡದೆ ಬೇಡದೆ ಇರುವಂಥ ಮಕ್ಕಳು ಸಹಿತ ಈ ಭೂಮಿ ಮೇಲೆ ಆಗ್ಯಾವ. ಕಾಡು ಮಕ್ಕಳಂದ್ರೆ ಇಟ್ಟು ಕಾಡ್ತಾವ, ಭಾಳ ಕಾಡ್ತಾವ. ಎಷ್ಟು ಕಾಡ್ತಾವ ಅಂದ್ರೆ ನೀ ಎಲ್ಲಿಗಾರ ಊರಿಗೆ ಹೊಂಟೆ ಅಂದ್ರೆ ಸಾಕು ಬೆನ್ನು ಹತ್ತಿತ್ತ, ನಾನು ಬರಾವ, ಇಲ್ಲ ನೀ ಹೋಗಬೇಡ. ಅದನ್ನು ತಪ್ಪಿಸ್ಬೇಕಾದ್ರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಅಡಿಕ್ಕೊಂಡು ಇಲ್ಲಿ ಅಡಿಕ್ಕೊಂಡು ಆ ಮೂಲೆಗೆ ನಿಂತು ಈ ಮೂಲೆಗೆ ನಿಂತು ಅವ್ರ ಮನೆಯಾಗ ಹೋಗಿ ಇವ್ರ ಮನೆಯಾಗ ಹೋಗಿ ಅದನ್ನು ಮರಿಸಿ ಈ ಕಡೆ ಹೇಟು ಬಿಟ್ಟಿರ್ತಾಳೆ ತಾಯಿ. ಇದು ಕಾಡು ಮಗ. ಇದು ಬೇಡು ಮಗ ಅಂದ್ರ ಎಲ್ಲರೂ ದೊಡ್ಡ ಜಾತ್ರೆಗೆ ಹೋಗ್ರಿ, ಅದನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ರಿ. ಬಾರ ನನ್ನ ರಾಜ, ಬಾರ ನನ್ನ ಬಂಗಾರದ ಗಿಂಡಿ, ಇರೋದು ಒಬ್ಬನ ಮಗ ಅಂತ ಮುತ್ತಿನ ಚಂಡ್ ಅಂತ ಕೈ ಹಿಡಿದು ಕರ್ಕೊಂಡು ಹೋಗ್ರಿ. ಎಲ್ಲಿ ಮಾರ್ಕೆಟಿನೊಳಗೆ ಹೋದಾಗ, ಜಾತ್ರೆ ಒಳಗೆ ಹೋದಾಗ, ಅದೇನಾರ ಒಂದು ಚಲೋ ದೊಡ್ಡ ಗಾಡಿ ಕೇಳಿದಾಗ, 1000-2000 ರೂಪಾಯಿ ಗಾಡಿ ಕೇಳಿದಾಗ ನೀವು ಕೊಡಿಸ್ಲಿಲ್ಲ ಅಂದ್ರೆ ಮುಗೀತು ನೋಡಿ, ನಿಮ್ಮ ಮರ್ಯಾದಿನ ಹೋತಲ್ಲಿ. ಮಂದಿ ಅನ್ನೋದಿಲ್ಲ, ಮಕ್ಳು ಅನ್ನೋದಿಲ್ಲ, ಜಾತ್ರೆಗನ ಬಿದ್ದು ಒಳ್ಳಾಡಕತ್ಬಿಡ್ತದೆ. ಒದ್ದಾಡ್ತೈತಿ. ಬೇಕಂದ್ರೆ ಬೇಕು, ಏನು ನಿಮ್ಮ ಅಪ್ಪ ಕೊಟ್ಟ ನನ್ನ ರೊಕ್ಕ, ನನಗದೆಲ್ಲ ಗೊತ್ತಿಲ್ಲ, ಬೇಕಂದ್ರೆ ಬೇಕು ಅಂತ ಬೇಡುವ ಮಕ್ಕಳು ಏನು ಮಾಡ್ತಾವಂದ್ರೆ ತಂದೆ ತಾಯಿಗಳ ಮರ್ಯಾದೆಯನ್ನು ಕಳೆಯಾಕೂ ಸಹಿತ ತಯಾರಿರ್ತಾವ. ಬಜಾರ್ ಅನ್ನೋದಿಲ್ಲ, ಜಾತ್ರೆ ಅನ್ನೋದಿಲ್ಲ, ಮಂದ್ಯದಾರ ಅನ್ನೋದಿಲ್ಲ, ಮಕ್ಕಳದಾರ ಅನ್ನೋದಿಲ್ಲ, ಎಲ್ಲೆಲ್ಲಿ ಬಿದ್ದು ಒದ್ದಾಡಿ ಅಂಗಿ ಹೊಲಸು ಮಾಡಿಕೊಂಡು ಅವಾಗೆಲ್ಲ ಮುಗಿದ ಮೇಲೆ ಇದು ಹುಟ್ಟಿಬಿಟ್ಟೈತವ, ಇದು ಬ್ಯಾಳ ಅಂದ್ರು ಸಹಿತ ಹುಟ್ಟೈತಿ, ಇದು ಹುಟ್ಲಿಕ್ಕೆ ಆರಾಮ ಇರ್ತಿದ್ದೆ ಅನ್ಕೊಳ್ಳೋದು, ಮತ್ತೆ 2000 ರೂಪಾಯಿ ಕೊಟ್ಟು ಅದನ್ನು ಕೊಡಿಸೋದು. ಇದು ಕಾಡುವ ಮಗ, ಬೇಡುವ ಮಗ. ಇನ್ನು ಕಾಡದೆ ಬೇಡದೆ ಇರುವಂಥ ಮಕ್ಕಳು ಸಹಿತ ಈ ಭೂಮಿ ಮೇಲೆ ಆಗಿ ಹೋಗಿದ್ದಾವೆ. ಕಾಡದೆ ಬೇಡದೆ ಇರುವಂಥ ಮಕ್ಕಳು ಅಂದ್ರೆ ಬಸವನ ಬಾಗೇವಾಡಿ ಒಳಗ ತಂದೆ ತಾಯಿಯನ್ನ ಕಾಡದೆ ಬೇಡದೆ ಜಗತ್ತಿಗೆ ಸಾಂಸ್ಕೃತಿಕ ನಾಯಕನಾಗಿ ಬೆಳೆದು ಬಂದಿರುವಂಥವನು ಅಂದ್ರೆ ಅದು ಬಸವಣ್ಣ ಅನ್ನುವಂಥ ಮಕ್ಕಳನ್ನ ನಮ್ಮ ಹೊಟ್ಟೆಯೊಳಗೆ ಹುಟ್ಟಿದ್ವು ಅಂದ್ರೆ ನಮ್ಮದು ಜನ್ಮ ಸಾರ್ಥಕ. ಅಂಥ ಮಕ್ಕಳಿರ್ತಾವೆ. ಅಂಥ ಮಕ್ಕಳೇ ಈ ಜಗತ್ತಿನ ಬೆಳಕು, ಈ ಜಗತ್ತಿನ ಸ್ತಂಭ. ಹಾಗಾಗಿ ಅವರವ್ವ ಕರ್ಕೊಂಡು ಹೋಗಿದ್ಲು ಅದನ್ನ. ದಿನ ಹೋದಾಗ ಆ ಹುಡುಗ ಏನು ಮಾಡ್ತಿತ್ತಂದ್ರೆ, ಯವ್ವ ನನಗೆ ರಿಸಸ್ ಬಂದವಂತಿತ್ತದು. ರಿಸಸ್ ಅಂತಿದ್ದಿಲ್ಲ, ನಂಗೆ ಒಂದಾಕೆ ಬಂದಾವು ಅಂತಿತ್ತದು. ಆಕೆ VIP ಚೇರ್ ಮ್ಯಾಗ ಕೊಂಡಿರ್ತಿದ್ಲು, ಮಗ್ಲು ಬಂದಿದ್ದು ಯವ್ವ ಬಾ ಅಂತಿತ್ತು. ಆಕೆಗೆ ಭಾಳ ಅಸಹ್ಯಕ್ಕಿತ್ತು. ಸೇರಿದ ಮಂದ್ಯಾಗ ಮರ್ಯಾದೆ ಕಳಿತಿತ್ತು. ಅವರವ್ವ ಅಂದ್ಲಂತ, ನೋಡಪ್ಪ
ಇನ್ನು ಮೇಲೆ ಮನೆಯೊಳಗೆ ಹೋದ ಮೇಲೆ ಒಂದು ಪಾಠ ಹೇಳ್ತೀನಿ, ಒಂದು ಕೋಡ್ ಕೊಡ್ತೀನಿ, ಅದರಂಗ ನೀ ಹೇಳಬೇಕು, ಅದು ನನಗೆ ತಿಳಿತದ ಅಂದ್ಲಾಕಿ. ಹ್ಞೂ ಅಂದವ. ಮನೆಗೆ ಹೋದ ಮೇಲೆ ನೋಡು, ನೀ ಎಲ್ಲರ ವೇದಿಕೆಯಾಗ ಕುಂತಾಗ, ಕಾರ್ಯಕ್ರಮದಾಗ ಕೂತಾಗ ಎಲ್ಲರ ನೀ ಒಂದಾಕ್ ಬಂದಾವ ರಿಸಸ್ ಹೊಕ್ಕಿ ನನಂಗಿಲ್ಲ, ಪದ ಹಾಡ್ತೀನಿ ಅಂದ. ಆ ಹುಡುಗಂತೂ ಹಿಂಗಂದ್ರೆ ಗೊತ್ತಕತೆ ನಿನಗೆ? ಗೊತ್ತಕತೆ. ಹೋತ್ ಮನೆಗೆ ಕಲಿಸಿಲ್ದು, ಪದ ಹಾಡ್ತೀನಿ ಅಂದ್ಬಿಡು, ನಾ ಎದ್ದು ಕರ್ಕೊಂಡು ಹೋಗ್ಬಿಡ್ತೀನಿ. ಯಾಕ? ಪದ ಹಾಡ್ತಾನಂತವ ನನ್ನ ಮಗ. ಹೋತ್ ಇಂಥ ಕಾರ್ಯಕ್ರಮಕ್ಕೆ ಬಂದಿತ್ತು, ಮುಗಿಸ್ಕೊಂಡು ಹೋಗುವಾಗ ಅಂತದು, ಯವ್ವ ಪದ ಹಾಡ್ತ ನಾನು, ಬಾ ಪದ ಹಾಡಿ ಹೊಳೆ ಬಂದು ಊಟ ಮಾಡಿ ಮನೆಗೆ ಹೋಗೋಣ ಅಂತ ಹೋತು. ಮನೆಗೆ ಅವ್ರ ತಮ್ಮ ಬಂದಿದ್ದ. ಯಾರ ತಮ್ಮ? ಅವ್ರ ಮಾವು ಬಂದಿದ್ದ. ಮಾವು ಬಂದಾಗ ಮಾವ ಊಟ ಮಾಡಿ ಎಲ್ಲ ಮುಗಿದ ಮೇಲೆ ಮಕ್ಕೊಂಡು ಮಲಗುವಂಥ ಸಂದರ್ಭದೊಳಗೆ ಇವ ಅಂತಾನೆ, ಯವ್ವ ನಾ ಮಾವನ ಜೊತೆ ಮಕ್ಕೋತೀನಿ. ಆಕೆವು ಅಂದ್ಲು, ಬ್ಯಾಡೋಯಪ್ಪ, ಹೊತ್ತಿಲ್ದು ಹೊತ್ನ್ಯಾಗ ಪದ ಹಾಡ್ತೀನಿ, ನೀನು ಬ್ಯಾಡ ಅಂದ್ಲಕ್ಕೆ. ಇಲ್ಲಿಲ್ಲ, ನಾ ಮಕ್ಕಳವನ, ಇದು ಮಾವಿಗೇನು ಗೊತ್ತಿಲ್ಲ ಪದ ಹಾಡೋದು ಅಂದ. ಅವ ಮಾವಂತನ, ಇರ್ಲಿ ಬಿಡಿ ಅಕ್ಕ, ಭಾಳ ದಿನಕ್ಕೆ ಬಂದೀನಿ, ಮಾವ ಸ್ವಾದ್ರ ಮಾವ ಮಗ್ಗಲು ಮಲಗ್ತಾನಂದ್ರೆ ಯಾರು ಬ್ಯಾಡ ಅಂತಾರ, ಒಂದಿನ ಮಕ್ಕೋತನ್ ತಗೋ, ಇರ್ಲಿ ಬಿಡು ಅಂತ ಕರ್ಕೊಂಡು ಹೋಗಿ ಮಲ್ಕೊಂಡ. 12 ಗಂಟೆ ಆಗಿತ್ತು. ಮಾವ ಪದ ಹಾಡ್ತೀನೋ ಅಂದವ. ತೆಲಿಗಿಲಿ ಕೆಟ್ಟೈತೇನ್ಲೇ ನಿಂದು, ಪದ ಇಟ್ಟೊತ್ನಾಗ ಹಾಡ್ತಾರ? ಹಾಡಬಾರ್ದು, ಸುಮ್ಮಲ್ಕೋ. ಮಕ್ಕೊಂಡು ಮತ್ತೊಂದು ತಾಸು ಬಿಟ್ಟು 1 ಗಂಟೆಗೆ ಎದ್ದ. ಮಾವ ನಾ ಹಾಡಾವಂದ್ರೆ ಹಾಡಾವ. ಏನು ಹಾಡ್ತಿ? ಪದ ಹಾಡ್ತೀನಿ. ಯಾವ ಪದ? ನೀ ಹೂ ಅನ್ನ ಹಾಡ್ತೀನಿ ಅಂದವ. ಇಲ್ಲಿಲ್ಲ, ನೀ ಹಾಡಾಕತ್ತಿದ ಅಂದ್ರೆ ಪಕ್ಕದ ಮನೆಯವ್ರು ಎಲ್ಲರೂ ಏನು ಮಾಡ್ತಾರಂದ್ರೆ, ಇದೇನು ತೆಲಿಗಿಲಿ ಕೆಟ್ಟದನ ಅಂತ ನನಗೂ ಬೈತಾರ, ನಿನಗೂ ಬೈತಾರ, ಬ್ಯಾಡ ಸುಮ್ಮ ಮಕ್ಕೋ ಅಂದ. 2 ಗಂಟೆ ಆಯ್ತು. ಇದಕ್ಕೆ ಎದ್ದು ಬಿಟ್ಟು ಹುಡುಗ ಎದ್ದು, ಮಾವ ನಾ ಹಾಡಾವಂದ್ರೆ ಹಾಡಾವ. ಹಾಡ್ತಿ? ನಿನಗೆ ರೂಢಿ ಐತಿ? ದಿನ ರಾತ್ರಿ ಹಾಡಿ ರೂಢಿ ಐತಿ ನನಗೆ, ನಾ ಹಾಡಾವಂದ. ಹಾಡಾವಂದ ತಕ್ಷಣ ಈ ಮಾವಂತನ ಹಾಡ್ತೀನಪ್ಪ, ಸುಮ್ಮ ಮಲಗಂದ್ರೆ ಮಲಗೋವಲ್ಲಿ, ಹಾಡಾವಾನಿ ಹಾಡ್ತೀನಿ. ಹಾಡಿದ್ರೆ ಮಂದಿ ಕೇಳಾರ್ದಂಗೆ ಹಗೂರ್ಕಿ ಕಿವ್ಯಾಗ ಹಾಡಂದವ. ಇವ ಹಾಡನ್ನದ ಆಟ ತಡ, ಇವ ಹಾಡೇ ಬಿಟ್ಟು ಮಗ. ಹೇಳುವ ತಾತ್ಪರ್ಯ ಅಂದ್ರೆ, ಯಾವ ತರನಾಗಿ ಮಾತುಗಳನ್ನು ಮಕ್ಕಳಿಗೆ ಕಲಿಸಿಕೊಡ್ತೇವೆ ಅದೇ ತರನಾಗಿ ಮಕ್ಕಳು ಕಲಿತಾವ. ತಾಯಿ ಅಂದ್ಲು, ಹೋಗು ಊರಾಗ ಹೋಗಿ ಒಂದಿಟ್ಟು ಅಡ್ಡಾಡಿ ಮಾತು ಕಲ್ಕೊಂಬ. ಹ್ಞೂ ಅಂದ. ಮತ್ತು ಮದುವೆ ಮಾಡ್ತಿಲ್ಲ ನನಗೆ, ನೀ ಚಲೋ ಮಾತಾಡಕತ್ತಿದೆ ಅಂದ್ರೆ ಮದುವೆ ಮಾಡ್ತೀನಿ. ಹೋದ ಅಡ್ಡಾಡ್ಕೊಂತ ಇಡೀ ಬಾಗೇವಾಡಿ ಸುತ್ತ ಹಾಕಿ ಬಸ್ ಸ್ಟ್ಯಾಂಡಿಗೆ ಬಂದವ. ಬಸ್ ಸ್ಟ್ಯಾಂಡ್ನೊಳಗೆ ಒಬ್ಬ ಹೆಣ್ಮಕ್ಳು ನಿಂತಿದ್ಲು ನೋಡ್ರಿ, ಒಂದು 4 ಹುಡುಗರನ್ನ ಕರ್ಕೊಂಡು, ಸಣ್ಣ ಮಕ್ಕಳು ಬಂದವ. ಅಕ್ಕರ ಅಂದ. ಏನಪ್ಪ ತಮ್ಮ, ನಿಮ್ಮ ಹೆಸರು ಏನ್ರಿ ಅಂದವ. ನನ್ನ ಹೆಸರು ಹಿಂಗ ಅಂದಮೇಲೆ ಮಗ್ಲೇನು ಮಕ್ಕಳು ನಿಂತಿದ್ವಲ್ಲ, ಅಕ್ಕರ ಇವು ಮಕ್ಕಳು ನಿಮ್ಮು ಅನ್ನೋ ಅಂದವ. ಹ್ಞೂನಪ್ಪ, ಇವು ಇಷ್ಟ್ರೆ ನೀವು 4 ಮಕ್ಕಳ? 4 ಅದಾವಿಲ್ಲೇ, ಇನ್ನೊಂದಿತ್ತು ಅದನ್ನ ಮನ್ಯಾಗ ಬಿಟ್ಟು ಬಂದೀನಿ, 5 ಅದಾವ. ಇವು ನಿಮ್ಮೋ ಅನ್ನೋ ಅಂದ. ಹೌದ್ರಿ ನನವ ಅಂದ್ಲಾಕಿ. ಅಂದಮೇಲೆ ಇವ ಅಂದ, ಅಕ್ಕರ ನಿಮ್ಮದು ಮದುವೆ ಆಗೈತೇನ? ಅರೇ ಬಾಪ್ರೆ, ಮದುವೆ ಆಗ್ಲಾರ್ದ ಮಕ್ಕಳಕ್ಕವೇನ್ರಿ? ಇವ ಕೇಳಿದ್ದು ತಪ್ಪಲ್ಲ, ಸರಿಯಾಗೇ ಮಾತನಾಡಿದಾನೆ. ಆದರೆ ಅವನು ಕೇಳುವ ಮಾತಿನ ಮರ್ಮ ವ್ಯತ್ಯಾಸ ಮಾಡ್ಯಾನ. ಮಾತಿನ ಮರ್ಮ ಅವನಿಗೆ ಗೊತ್ತಿಲ್ಲ. ಅಕ್ಕಾರ ನಿಮ್ಮ ಹೆಸರೇನು, ನಿಮ್ಮದು ಮದುವೆ ಆಗೈತೇನು, ನಿಮ್ಮ ಮಕ್ಕಳೇನು, ಮಕ್ಕಳು ಎಷ್ಟು ಅಂತ ಕೇಳಿದ್ರೆ ಯಾರು ಏನು ಅನ್ನೋದಿಲ್ಲ, ಎಲ್ಲರೂ ಹೇಳ್ತಾರೆ. ಯಾವಾಗ ಇವು ಮಕ್ಕಳು ನಿಮ್ಮವನು ಅಂದಾಗ ಸರಿದು ನಿಂತಾಕಿ ಕಪಾಳಕ್ಕೆ ಬಿಟ್ಟು ನೋಡಿ ಹಿಂಗೆ ಹಿಡ್ಕೊಂಡು ಮನೆಗೆ ಬಂದವು. ಮನೆಗೆ ಬರೋದ್ರೊಳಗೆ ಬರು ಬಾವುಗೆ ಬೇಕಾಗಿತ್ತು ಅವನ ಮಕ್ಕ. ಬಂದ ತಾಯಿ ಹಿಂಗೆ ಹಿಡ್ಕೊಂಡು ಬಂದ. ತಾಯಿ ಕೇಳಿದ್, ಏನಾಗ್ಯದ? ನೀ ಮಾತಾಡಂದಿ, ಮಾತಾಡಿ ಹೊಡಿಸ್ಕೊಂಬಂದಿ ನೋಡಿ ಕಪಾಳಕ್ಕೆ. ಏನು ಮಾತಾಡಿದಿ ಮಗ? ನನ್ನ ಬಂಗಾರ, ಏನು ಮಾತಾಡಿದಿ? ಅವಾಗ ಅವ ಹೇಳ್ತಾನ, ಅವ್ವ ಹೋದೆ, ಅಕ್ಕಾರ ನಿಮ್ಮ ಹೆಸರೇನು, ನಿಮ್ಮದು ಮದುವೆ ಮಕ್ಕಳು ನಿಮ್ಮವನು, ನಿಮ್ಮದು ಮದುವೆ ಆಗೈತೇನೋ ಅಂತ ಕೇಳಿದೆ. 3ನೇ ಪ್ರಶ್ನೆ ಕೇಳಿದಕ್ಕೆ ಹೊಡೆದು ಕಳಿಸ್ಯಾಳ. ಮಗ, ನೀ ಮಾತಿನ ಅರ್ಥವನ್ನ ನೀತಿಯನ್ನು ತಿಳ್ಕೊಂಡಿಲ್ಲಪ್ಪ. ಮೊದಲು ನಿಮ್ಮ ಹೆಸರೇನು, ನಿಮ್ಮದು ಮದುವೆ ಆಗೈತೇನು, ನಿಮಗೆ ಎಷ್ಟು ಮಕ್ಕಳು ಅಂತ ಕೇಳ ಮಗ, ನಿನಗೆ ಯಾರೂ ಹೊಡಿದಿಲ್ಲ, ಹಂಗೆ ಕೇಳ್ಬೇಕಪ್ಪ ಅಂತ ಹೇಳಿಲ್ದಾಕಿ. ಹಿಂಗನು ಇದು ಅಂದವ. ಆಯ್ತು ಬಿಡು ಅಂದ. ಮತ್ತೊಂದು ಸಾರಿ ಹೋದ. ಹಂಗೆ ತಿರ್ಗಾಡಿಕೊತ್ತ ಹೋದಾಗ ಒಬ್ಬ ಕಾಲೇಜ್ ಹುಡುಗಿ ನಿಂತಿದ್ದು ನೋಡ್ರಿ. ಹೋದ, ಅಕ್ಕರ ನಿಮ್ಮ ಹೆಸರೇನು? ನನ್ನ ಹೆಸರು ಹಿಂಗ ಸುಮಲತಾ.
ಯಾಲತಾ ಆದ್ರೆ ನಮ್ಗೇನ್ರಿ? ಸುಮಾಲತಾ ಅಕ್ಕರೆ ನಿಮ್ಮದು ಮದುವೆ ಇನ್ನೂ ಇಲ್ಲ ಅಣ್ಣ. ಮತ್ತೆ ನಿಮಗೆ ಮಕ್ಕಳು ಎಷ್ಟ್ರಿ? ರೇ ಬಾಪ್ರೆ, ಹೆಸರು ಕೇಳಿದ, ನಿಮ್ಮದು ಮದುವೆ, ನಿಮ್ಮ ಮಕ್ಕಳೆಷ್ಟು, ತಾಯಿ ಹೇಳಿದ ಮಾತುಗಳನ್ನು ನೆನಪಿನೊಳಗಿಟ್ಕೊಂಡು ನೀತಿಯನ್ನು ಅರ್ಥ ಮಾಡಿಕೊಂಡು ಕೇಳಿದ. ಯಾವಾಗ ನಿಮ್ಮ ಮಕ್ಕಳೆಷ್ಟು ಅಂದ ತಕ್ಷಣ ಆಕಿ ಒಂದು ಸರ್ದು ನಿಂತು ಈ ಕಡೆ ಕಪಾಳಕ್ಕೆ ಹೊಡಲ್ದು. ಯಾಕಂದ್ರೆ ಮದುವೆ ಆಗ್ಲಾರ್ದ ಮಕ್ಕಳಕ್ಕವನಪ್ಪ ಅಂತ ತಿಳ್ಕೊಂಡು ಹೆತ್ತ ತಾಯಿಗೆ ಬಂದು ಹೇಳ್ತಾನೆ, ಅಮ್ಮ ಹಿಂಗೆ ಮಾತಾಡಿದೆ, ಹೊಡಿಸಿಕೊಂಡು ಬಂದೆ. ಅದಕ್ಕೆ ನಾ ಹೇಳೋದೇನೆಂದ್ರೆ, ನಾವಾಡುವ ಮಾತು ಇನ್ನೊಬ್ಬರಿಗೆ ನೋವು ಕೊಡುವಂಥ ಮಾತುಗಳಾಗಬಾರ್ದು. ಮನಸ್ಸನ್ನ ಕೆರಳಿಸುವಂಥ ಮಾತುಗಳನ್ನು ನೀನು ಆಡಬೇಡ, ಮನಸ್ಸನ್ನ ಅರಳಿಸುವಂಥ ಮಾತುಗಳನ್ನು ನೀ ಆಡುವಂತಾರ. ಅದಕ್ಕೆ ಮಾತಿನ ಮಹತ್ವ ಭಾಳ ದೊಡ್ಡದದ. ಬಸವಣ್ಣವ್ರು ಹೇಳಿದ್ರು, ಮಾತಾಡಂಗಿದ್ರೆ ಚಂದ ಮಾತಾಡು, ಇಲ್ಲ ಅಂದ್ರೆ ಮೂಕನಾಗಿ ಉಳಿದು ಬಿಡು, ಮೌನವಾಗಿ ಉಳಿದು ಬಿಡು. ಅದಕ್ಕೆ ಮಾತು ಭಾಳ ಮಾಣಿಕ್ಯದಂಗಿರಬೇಕು, ಮಾತು ಭಾಳ ಒಳ್ಳೆಯವಿರಬೇಕು. ಮಾತಿನ ಮರ್ಮವನ್ನು ತಿಳಿದು ನಾವು ಮಾತನಾಡುವಂಥ ವ್ಯವಸ್ಥೆಯನ್ನು ಕಲ್ತೀವಿ ಅಂದರೆ ಆ ಮಾತು ನಮ್ಮನ್ನು ಭಾಳ ಎತ್ತರ ಮಟ್ಟಕ್ಕೆ ಒಯ್ತದೆ. ಅದಕ್ಕೆ ಮಾತಿನ ವಿಚಾರ, ಮಾತಿನ ಲಹರಿ ನಮಗೆ ಗೊತ್ತಿರಬೇಕು. ಅಂಥ ಮಾತುಗಳ ಬಗ್ಗೆ ಬಸವಣ್ಣವರು ವಚನವನ್ನು ಬರೀತಾರ. ನಾಡಿನ ಎಲ್ಲ ಶರಣರೂ ಸಹಿತ ತಮ್ಮ ವಚನದಲ್ಲಿ ಹೇಳ್ತಾರ, ನಿನ್ನ ಮಾತುಗಳು ಹೆಂಗಿರ್ಬೇಕಪ್ಪ ಅಂದ್ರೆ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡುವಂಥ ಮಾತುಗಳು ನೀನು ಆಗಬಾರ್ದು, ಇನ್ನೊಬ್ಬರ ಬದುಕಿಗೆ ಬೆಳಕನ್ನು ಕೊಡುವಂಥ ನಿನ್ನ ಮಾತುಗಳಾಗಬೇಕು ಅಂತ ತಿಳ್ಕೊಂಡು ಭಾಳ ಸುಂದರವಾಗಿ ಮಾತಿನ ಮರ್ಮವನ್ನು ನಮ್ಮ 12ನೇ ಶತಮಾನದ ವಚನ ಸಾಹಿತ್ಯದಲ್ಲಿ, ಶರಣರು ನೀಡಿರುವಂಥ ವಚನ ಸಾಹಿತ್ಯದಲ್ಲಿ ತಿಳ್ಕೊಳ್ತೇವೆ ಅನ್ನುವಂಥ ಮಾತುಗಳನ್ನು ಅರ್ಥ ಮಾಡಿಕೊಂಡು ನೀವು ಇನ್ನು ಮೇಲೆ ಮಾತಾಡೋದು ಚಂದ ಮಾತಾಡ್ರಿ. ಭಾಳ ವಿಚಿತ್ರದ ಮಾತುಗಳು, ಒಬ್ಬೊಬ್ಬರಿಗೆ ಏನೂ ಗೊತ್ತಿರೋದಿಲ್ಲ. ಈ ಕನ್ಯಾ ನೋಡಕ್ಕೆ ಅಂತ ಹೋಗ್ತಾರ, ಗೊತ್ತೈತೆ ನಿಮ್ಮ ಕನ್ಯಾ ನೋಡಕ್ಕೆ? ಕನ್ಯಾ ನೋಡಕ್ಕೆ ಹೋದ್ರು ಅಂದ್ರೆ ಹೆಂಗೆ ನೋಡ್ತಾರೆ ಕನ್ಯಾ ಅಂದ್ರೆ ಗೊತ್ತೈತೆ ನಿಮ್ಗೆ? ಭಾಳ ವಿಚಿತ್ರ. ಯಾವನೋ ಒಬ್ಬ ಮಠಕ್ಕೆ ಬಂದಿದ್ದ, ಅವ್ರ ತಂದೆ ತಾಯಿ ಅಂತಾರ, ಇದು ಒಟ್ಟ ಮದುವೆ ಆಗಕ್ಕ ಒಲ್ಲೆ ಅಂತೈತ್ರಿ ಇದು. ಯಾಕ? ಮತ್ತು ಬಂದು ಸ್ವಾಮಿಗಳು ಮುಂದೆ ಬಂದು ಕೇಳಿದ ಮೇಲೆ ಸ್ವಾಮಿಗಳು ಅಂತಾರೆ, ಏನಪ್ಪ ಮದುವೆ ಆಗ್ಬೇಕಪ್ಪ, ಸಂಸಾರದಿಂದ ಸದ್ಗತಿ ಉಂಟು ಕೇಳು ಮಗನೆ ಅಂತ ಎಲ್ಲರೂ ಹೇಳ್ತಾರ. ಸಂಸಾರವನ್ನ ನೀನು ಕಟ್ಕೊಳ್ಬೇಕಪ್ಪ, ಸಂಸಾರಿ ಆಗಬೇಕು ಅಂತ ಬುದ್ಧಿವಾದ ಹೇಳಬೇಕು. ಸ್ವಾಮಿಗಳಿಗೆ ಭೇಟಿಯಾಗಿ ಹೇಳಿಸಿ ಅವನಿಗೆ ಒಟ್ಟು ಮದುವೆ ಮಾಡ್ಬೇಕಂತ ತಂದೆ ತಾಯಿಗಳು ಅವನು ಕರ್ಕೊಂಡು ಬಂದರು ಅಜ್ಜವ್ರ ಮುಂದೆ. ಅಜ್ಜವ್ರು ಕೇಳ್ತಾರೆ, ಯಾಕೋ ತಮ್ಮ ಮದುವೆ ಯಾಕಾಗವಲ್ಲಿ? ಅಜ್ಜರು ಅಲ್ಲಿ ಬಿಡ್ರಿ. ಯಾರು ಬೇಕು ನಿನಗ? ಗುಣವತಿ ಬೇಕೇನು, ರೂಪವತಿ ಬೇಕೇನು? ಅವಾಗ ಅವ ಅಂದ, ನನಗೆ ಗುಣವತಿನೂ ಬೇಡ್ರಿ ಅಜ್ಜಾರ, ರೂಪವತಿನೂ ಬೇಡ, ಮತ್ತೆ ಯಾರು ಬೇಕಪ್ಪ? ಯಾರ್ರೀ? ನನಗೆ ಪಗಾರವತಿ ಬೇಕಂದಂತವ. ಯಾರು ಬೇಕು? ಪಗಾರವತಿ. ಅಜ್ಜಾರು ಭಾಳ ತಲೆ ಗಿರ್ರಂತವ್ರದ್ದು. ಅಲ್ಲೇ ತಮ್ಮ ಎಲ್ಲರೂ ಬಯಸೋದು ಭಾಳ ಚಂದ ಇರ್ಬೇಕ್ರಿ ಅಂತ ಬಯಸ್ತಾರ, ರೂಪವತಿ ಬೇಕಂತಾರ. ಭಾಳ ಮಂದಿ ರೂಪವತಿ ಏನು ಬೇಡ್ರಿ, ನಮಗೆ ಹೆಂಗರ ಇರಲಿ, ಆಕಿ ಕರಗರ ಇರಲಿ, ಬೆಳಗರ ಇರಲಿ, ಕೆಂಪಗರ ಇರಲಿ, ಹೆಂಗರ ಇರಲಿ, ಒಟ್ಟು ಗುಣವತಿ ಆಗಿರ್ಬೇಕು ಅಂತಾರ. ನೀ ಎಲ್ಲೇ ಹುಡುಗ, ಗುಣವತಿನೂ ಕೇಳವಲ್ಲಿ, ರೂಪವತಿನೂ ಕೇಳವಲ್ಲಿ, ಪಗಾರವತಿ ಅಂತೆಲ್ಲ ಇದ್ಯಾಕ್ಲಿ ಅಂದ್ರೆ ಅವರು. ಅವಾಗ ಅವಂತ, ನೋಡ್ರಿ ಅಜ್ಜಾರ, ಗುಣವತಿ ಅಂತಿರಲ್ಲ, ಮದುವೆ ಮಾಡ್ಕೊಂಡು ಬಂದ ಮೇಲೆ ನಮ್ಮ ಅವನು ಚಲೋ ನೋಡ್ತಾಳ ಇಲ್ಲ ಗೊತ್ತಿಲ್ಲ, ನಮ್ಮ ಅಪ್ಪನ ಚಲೋ ನೋಡ್ತಾಳ ಇಲ್ಲ ಗೊತ್ತಿಲ್ಲ, ಗುಣ ಬದಲು ಏನು ಮಾಡೋದ್ರಿ? ಗುಣ ಬದಲಾದ್ರೆ ಏನು ಮಾಡೋದ್ರಿ? ಅದಕ್ಕೆ ಗುಣವತಿ ಬ್ಯಾಡ್ರಿ ಅಜ್ಜಾರ ಅಂದವ. ಗುಣವತಿ ಹಂಗಿರಾಕಿ ಹಂಗಿದ್ದಾಕಿ ಹಂಗ ಇರ್ತಾಳಂತ ಹೇಳಕ್ ಸಾಧ್ಯ ಇಲ್ಲ, ಅದಕ್ಕೆ ಗುಣವತಿ ಬ್ಯಾಡ್ರಿ. ಮತ್ತು ರೂಪವತಿ ಅಜ್ಜಾರ ಮೊದಲು ನೋಡಾಕ ಭಾಳ ಚಂದ ಇರ್ತಾಳ, ಚಲೋ ಇರ್ತಾಳ, ಮದುವೆ ಆಗಿ ಒಂದು ಹಡದ ಮೇಲೆ ಆಕಿ ರೂಪನ ಹೋಗಿಬಿಡ್ತೈತ್ರಿ, ಅದಕ್ಕೆ ನನಗೆ ರೂಪವತಿ ಬ್ಯಾಡ್ರಿ ಅಜ್ಜಾರ ಅಂದವ. ಮತ್ತು ಇವ್ರು ಅಂದ್ರು, ಮತ್ತು ಯಾರ್ಲೇ? ಪಗಾರವತಿ. ಯಾಕೆ ಪಗಾರವತಿ ಬೇಕು ಅಂದ್ರೆ ಅವ ಹೇಳಿದಂತ, ನೋಡ್ರಿ ಅಜ್ಜಾರ, ಮದುವೆ ಆದಮೇಲೆ ಗುಣನೂ ಹಂಗಿರೋದಿಲ್ಲ, ಒಂದು ಹಡದ ಮೇಲೆ ರೂಪನೂ ಇರೋದಿಲ್ಲ, ಪಗಾರ ಏನೈತಲ್ರಿ ಹೆಂಗೆ ವಯಸ್ಸಾಕೈತಿ ಹಂಗೆ ಪಗಾರ ಹೆಚ್ಚಾಕೈತ್ರಿ, ಅದಕ್ಕೆ ಆಕಿನ ಪಗಾರವತಿ ಕೊಡ್ರಿ ಅಂದಂತವ. ಹೇಳುವ ತಾತ್ಪರ್ಯ ಅಂದರೆ ನಮ್ಮ ಭಾವ ಚಲೋ ಇದ್ರ ಭಗವಂತನೂ ಸಹಿತ ನಮಗೆ ಒಳಿತನ್ನ ಮಾಡ್ತಾನ. ನಮ್ಮ ಮಾತಿನ ಮರ್ಮ ನಮಗೆ ತಿಳಿದಿರಬೇಕು. ಯಾರಾದರೇನು ರೂಪವತಿನೂ ಬೇಡ, ನಮಗ ಪಗಾರವತಿನೂ ಬೇಡ, ಗುಣವತಿಯಾಗಿರಬೇಕು. ಒಳ್ಳೆಯ ನಲ್ಮೆಯ ನುಡಿಗಳನ್ನಾಡುವಂಥ ಸತಿ ನಮ್ಮ ಮನೆಗೆ ಬಂದ್ರೆ ಸಾಕು ಅನ್ನುವಂಥ ಭಾವ ನಮ್ಮದಾಗಬೇಕು. ಮಾತಿನ ಮುಖಾಂತರ ಎಷ್ಟೋ ಮನೆಗಳು ಸರ್ವನಾಶ ಆಗ್ಯಾವ. ಒಂದೇ ಒಂದು ಮಾತು,
ಒಂದು ಮಾತಿನಿಂದ, ಕೇವಲ ಒಂದು ಮಾತಿನಿಂದ ಏನಾಗ್ತದೆ ಅಂದರೆ ಮಹಾಭಾರತ ಆಗ್ತದೆ. ಮಹಾಭಾರತ ಒಂದೇ ಒಂದು ಮಾತಿನಿಂದ, ಅಗಸನಾಡಿರುವ ಮಾತಿನಿಂದ ರಾಮ ತನ್ನ ಶ್ರೇಷ್ಠ ಪತ್ನಿಯಾಗಿರುವಂಥ ಸೀತೆಯನ್ನ ಕಾಡಿಗೆ ಅಟ್ಟಿದ. ಒಂದು ಮಾತು, ಅಗಸನಾಡಿದ ಒಂದು ಮಾತಿನಿಂದ ಶ್ರೇಷ್ಠ ರಾಮ ತನ್ನ ಪತ್ನಿಯನ್ನ ಕಾಡಿಗೆ ಅಟ್ಟಿದ. ಒಂದೇ ಒಂದು ಮಾತಿನಿಂದ ದ್ರೌಪದಿ ಆಡಿದ ಒಂದೇ ಒಂದು ಮಾತಿನಿಂದ ಮಹಾಭಾರತ ಆಗಿ 101 ಕೌರವರು ಮಣ್ಣಾದರು. ಕಾರಣ ಮಾತು ಹಾಗಿರ್ತದೆ. ಮಹಾಭಾರತ ಆಗಬೇಕಾದ್ರೂ ಒಂದೇ ಒಂದು ಮಾತು ಏನಂದ್ರೆ ಅಂದಶ್ಯ ಪುತ್ರ ಅಂದಹ ಅಂತ ಒಂದು ಮಾತು ಅಂತಾಳಕಿ. ದ್ರೌಪದಿ ಆಡಿದ ಒಂದೇ ಒಂದು ಮಾತಿನಿಂದ ಮಹಾಭಾರತನೇ ಆಯ್ತು ಅಂದ್ರ ನಾವು ಸಹಿತ 100 ವರ್ಷ ಬದುಕ್ತಿವೋ 50 ವರ್ಷ ಬದುಕ್ತಿವೋ, ನಮ್ಮ ಮಾತುಗಳು ಹೆಂಗಿರಬೇಕಂದ್ರ ನಮ್ಮ ಮಾತುಗಳು ಮುತ್ತುಗಳಾಗಿರಬೇಕು. ನಮ್ಮ ಮಾತುಗಳು ಇನ್ನೊಬ್ಬರ ಮನಸ್ಸನ್ನು ಕೆರಳಿಸುವಂಥ ಮಾತುಗಳಾಗಬಾರದು. ನಮ್ಮ ಮಾತುಗಳು ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡುವಂಥ ಮಾತುಗಳಾಗಲಾರದೆ ಬೆಳಕನ್ನು ಕೊಡುವಂಥ ಮಾತುಗಳು ನಮ್ಮ ಆದವು ಅಂದ್ರೆ ನಮ್ಮ ಮಾತಿಗೂ ಬೆಲೆ, ನಮ್ಮ ಮಾತನ್ನು ಕೇಳಿರುವಂಥ ಜನಗಳ ಬದುಕು ಸುಂದರವಾಗಿರ್ತದೆ. ಹಾಗಾಗಿ 12ನೇ ಶತಮಾನದ ಎಲ್ಲ ಶರಣರೂ ಸಹಿತ ನಮ್ಮ ಬದುಕಿಗೆ ಬೆಳಕನ್ನು ಕೊಡುವಂಥ ಮಾತುಗಳನ್ನಾಡಿದ್ರಲ್ಲ, ಅವರಾಡಿದ ಮಾತುಗಳೇ ಇಂದು ವಚನ ರೂಪದೊಳಗ ನಮ್ಮ ಕನ್ನಡ ನಾಡಿಗೆ ಸಿಕ್ಕಿದಾವೆ. ಅದಕ್ಕಂತಾರ ದೇವರಿಗೆ ಕನ್ನಡವನ್ನು ಕಲಿಸಿರುವಂಥ ಭಾಷೆ ಅಂದರೆ ಅದು ವಚನ ಭಾಷೆ, ವಚನ ಸಾಹಿತ್ಯ ಅನ್ನುವಂಥ ಮಾತುಗಳನ್ನು ನಾವು ಕೇಳ್ತೇವೆ. ದೇವರಿಗೆ ಕನ್ನಡ ಕಲಿಸಿದವ್ರಂದ್ರೆ ಬಸವಣ್ಣವರು ಅಂತ ನಾವು ತಿಳ್ಕೊಳ್ತೀವಲ್ಲ, ಅಂಥ ಕನ್ನಡದ ಸುಂದರವಾದ ಮಾತುಗಳನ್ನು ನಾವಾಡಿ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಎಲ್ಲ ಪ್ರವಚನಕ್ಕೆ ಬಂದಿರುವಂಥ ಶರಣ ತಂದೆ ತಾಯಿಗಳಿಗೆ ಮತ್ತೊಮ್ಮೆ ಶರಣಾರ್ಥಿಯನ್ನು ಹೇಳಿ ಇವತ್ತಿನ ಪ್ರವಚನದ ಸೇವೆಯನ್ನು ಪರಮ ಪೂಜ್ಯರ ಪಾದಕ್ಕರ್ಪಣೆ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ.